ಮದ್ದೂರಿನಲ್ಲಿ ಏನೇನು ಆಯಿತು ಅನ್ನೋದನ್ನು ಒಂದು ಟೈಮ್ ಲೈನ್ ಹೇಳಿಬಿಡ್ತೀನಿ ನಿಮಗೆ. ನೆನ್ನೆ ಗಣೇಶನ ವಿಸರ್ಜನೆ ಇತ್ತು, ಗಣಪತಿ ವಿಸರ್ಜನೆ. ಮೆರವಣಿಗೆ ಬಂತು. ಅದು ಅಲ್ಲಿ ಈ ತಮಿಳು ಕಾಲನಿ ಅಂತ ಒಂದಿದೆ. ತಮಿಳು ಕಾಲನಿಯ ಹುಡುಗರು ಕೂಡಿಸಿದ್ದಂಥ ಸಾರ್ವಜನಿಕ ಗಣಪತಿ. ಅದರ ಪಕ್ಕದಲ್ಲಿ ಹೆಸರು ನೋಡಿ, ರಾಮ್ ರಹೀಮ್ ನಗರ. ಇಟ್ಟಿರುವ ಹೆಸರೇ ಸೌಹಾರ್ದತೆಯ ಸಂಕೇತ. ಅದು ರಾಮ್ ರಹೀಮ್ ನಗರ. ರಾಮ್ ರಹೀಮ್ ನಗರ ಅದರ ಮಸೀದಿಯನ್ನು ದಾಟ್ಕೊಂಡು ಮೆರವಣಿಗೆ ಹೋಗಬೇಕು. ಮೆರವಣಿಗೆ ಬಂತು. ಇದು 7:45. ಪೊಲೀಸ್ ಬಂದೋಬಸ್ತ್ ಜೋರಾಗಿತ್ತು. ಮಸೀದಿಯ ಮುಂದೆ ಮೆರವಣಿಗೆ ಬರ್ತಾ ಇದ್ದಂತೆ ಪೊಲೀಸರು ಆಯೋಜಕರಿಗೆ, ಆ ತಮಿಳು ಕಾಲನಿ ಹುಡುಗರಿಗೆ ರಿಕ್ವೆಸ್ಟ್ ಮಾಡಿದ್ರು, ಮಸೀದಿಯ ಮುಂದೆ ಮ್ಯೂಸಿಕ್ಕು ಡ್ಯಾನ್ಸು ಇದೆಲ್ಲ ಬೇಡ ಅಂತ. ಆ ಹುಡುಗರು ಓಕೆ ಅಂದರು. ಶಾಂತ ರೀತಿಯಿಂದ ಮಸೀದಿ ದಾಟ್ಕೊಂಡು ಮೆರವಣಿಗೆ ಮುಂದೆ ಬಂತು. ಮಸೀದಿ ದಾಟ್ಕೊಂಡು 50 ಮೀಟರ್ ಹೋದ ಮೇಲೆ ಮತ್ತೆ ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಗಣೇಶನ ಎದುರು ನೃತ್ಯ ಶುರು ಮಾಡಿದ್ರು ಹುಡುಗರು, ಡ್ಯಾನ್ಸ್ ಶುರು ಮಾಡಿದ್ರು. ಏಕಾಏಕಿ ಮಸೀದಿ ಕಡೆಯಿಂದ ಕಲ್ಲುಗಳು ಬಂದು ಬೀಳೋದಕ್ಕೆ ಶುರುವಾದವು. ರಾತ್ರಿ 8 ಗಂಟೆಗೆ ಇದು. ಕಲ್ಲು ಬಂದು ಬೀಳೋದಕ್ಕೆ ಶುರುವಾಗೋದಕ್ಕಿಂತ ಮೊದಲು ಸಡನ್ನಾಗಿ ಸ್ಟ್ರೀಟ್ ಲೈಟ್ಗಳು ಆಫ್ ಆದವು, ಅಲ್ಲಿ ಬೀದಿ ದೀಪಗಳು ಆಫ್ ಆದವು. ಇದು ಯಾಕೆ ಕತ್ಲಾಯ್ತಲ್ಲ ಅನ್ನೋ ಅಷ್ಟೊತ್ತಿಗೆ ಕಲ್ಲು ಬಂದು ಬೀಳೋದಕ್ಕೆ ಶುರುವಾದವು. ಒಂದು ಗೊಂದಲದ ವಾತಾವರಣ. 8:15 ಆಗಿತ್ತು. ಪೊಲೀಸರು ತಕ್ಷಣ ಅಲರ್ಟ್ ಆದರು. ಅಲ್ಲಿದ್ದಂಥ ಗಣೇಶನ ಮುಂದೆ ಇದ್ದಂಥ ಹುಡುಗರನ್ನು ಚದುರಿಸಿದ್ರು. ಅವ್ರನ್ನ ಚದುರಿಸಿ, ಹೀಗೆ ಫಾಸ್ಟಾಗಿ ತಗೊಂಡೋಗಿ ವಿಸರ್ಜನೆ ಮಾಡಿಬಿಡಿ, ಬೇಗ ಗಣೇಶನ ವಿಸರ್ಜನೆ ಮಾಡಿಬಿಡಿ ಅಂತ. 9 ಗಂಟೆ ಅಷ್ಟೊತ್ತಿಗೆ ಗಣೇಶನ ವಿಸರ್ಜನೆ ಮಾಡಿ ಮುಗಿಸಿದ್ರು. 9:15 ಮಂಡ್ಯದ SP ಬಾಲದಂಡಿಯವರು ಅಲ್ಲಿಗೆ ಬಂದರು. ಗಸ್ತು ಹೆಚ್ಚಳ ಮಾಡಲಾಯಿತು. ಸ್ವತಃ SP ಅವರು ನಿಂತ್ಕೊಂಡು ಬಂದೋಬಸ್ತ್ ಏನೇನಿದೆ ಅನ್ನೋದರ ಮೇಲುಸ್ತುವಾರಿ ನೋಡಿಕೊಂಡ್ರು. ರಾತ್ರಿ 11 ಗಂಟೆಗೆ ಮಸೀದಿಯ ಹತ್ರ ಕಿಡಿಗೇಡಿಗಳನ್ನು, 20ಕ್ಕೂ ಹೆಚ್ಚು ಜನ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಿದ್ರು. ನೀಡ್ಲೆಸ್ ಟು ಸೇ ಅರೆಸ್ಟ್ ಆದವರೆಲ್ಲ ಮುಸ್ಲಿಮ್ಸ್ ಆಗಿದ್ದರು. ಮುಸ್ಲಿಂ ಹುಡುಗರನ್ನ ಅರೆಸ್ಟ್ ಮಾಡಿದ್ರು. ಇವತ್ತು ನೆನ್ನೆ ರಾತ್ರಿ 11 ಗಂಟೆ ತನಕ ಇದೆಲ್ಲ ಮುಗೀತು. ಇವತ್ತು ಬೆಳಗ್ಗೆ 8 ಗಂಟೆಗೆ ಮದ್ದೂರು ಪೊಲೀಸರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ರು, ಕರ್ಫ್ಯೂ ಘೋಷಣೆ ಮಾಡಿದ್ರು. ಯಾವುದೇ ಪ್ರತಿಭಟನೆಗಳನ್ನು ನಡೆಸೋ ಹಂಗಿಲ್ಲ, ಮೆರವಣಿಗೆಗಳನ್ನು ಮಾಡೋ ಹಂಗಿಲ್ಲ ಅಂತ SP ಸೂಚನೆ ಕೊಟ್ಟರು. 8:08 ಪೊಲೀಸರೊಂದು ಪಥಸಂಚಲನ ಮಾಡಿದ್ರು. ಇದು ಮಾಡ್ತಾರೆ ನಾರ್ಮಲಿ ಗಲಭೆ ಪೀಡಿತ ಪ್ರದೇಶಗಳಲ್ಲಿ. ಒಂದು ಪಥಸಂಚಲನ ಮಾಡಿ ನಾವು ಸ್ಟ್ರಾಂಗ್ ಇದ್ದೀವಿ, ಹೆಚ್ಚು ಕಡಿಮೆ ಹಾರಾಡಿದರೆ ಹೊಡೆದು ಒಳಗಾಗ್ತೀವಿ ಅನ್ನುವ ಸಂದೇಶವನ್ನು ಗಲಭೆಕೋರರಿಗೆ, ಕಿಡಿಗೇಡಿಗಳಿಗೆ ಕೊಡೋದಕ್ಕೆ ಪೊಲೀಸರು ಸಾಮಾನ್ಯವಾಗಿ ಮಾಡೋದತ್ತು. ಏನಿಲ್ಲ, ಲಾಠಿ ಗೀಟಿ ಹಿಡ್ಕೊಂಡು, ಗನ್ಗಿನ್ ಹಿಡ್ಕೊಂಡು ವ್ಯವಸ್ಥಿತವಾಗಿ, ಅಂದರೆ ಡಿಪೆಂಡಿಂಗ್ ಆನ್ ಸಿಚುವೇಶನ್ ಹೌ ಸೀರಿಯಸ್ ಇಟ್ ಈಸ್, ಒಂದು ರೌಂಡ್ ಓಡಾಡ್ತಾರೆ ಪೊಲೀಸರು. 8:15 ಅದನ್ನು ಮಾಡಿದ್ರು. ಇನ್ನೂ ನಡೀತಾ ಇತ್ತು ಈ ಪಥಸಂಚಲನ. ಜನ ಸೇರ್ಕೊಂಡು ಪೊಲೀಸರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಯಾವಾಗಿಂದ ನಮ್ಮೂರಿನಲ್ಲಿ ಗಣೇಶನ ಮೆರವಣಿಗೆ ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ, ಇದು ಯಾವಾಗಿಂದ ಶುರುವಾಯಿತು? ಪೊಲೀಸರನ್ನೇ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಕೇಳಿಸ್ಕೊಳ್ಳಿ ಇದು ನಮ್ಸಲ. ನಮ್ಮನ್ನ ಓಡಾಡಕ್ ಬಿಡೋದಿಲ್ಲ ಅಂತಾರೆ. ಒಂದೇನೋ ಒಂದು ಪ್ರತಿಯೊಂದು, ಈಗ ಗಣೇಶನ ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ. ಇವ್ರಂಗೆ ಏರಿಯಾದಲ್ಲೆಲ್ಲ ರೋಡಲ್ಲೆಲ್ಲ ರ್ಯಾಲಿ ಮಾಡ್ಕೊ ಬಂದ್ರು. ನಾವು ಮಾಡಬಾರ್ದು, ನಾವ್ ಹಿಂದೂಗಳೆಲ್ಲ. ಇವ್ರು ಇದು ಮಿನಿ ಪಾಕಿಸ್ತಾನ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಸರ್. ಅವರು ಇದನ್ನೇ ಮಾಡೋದವ್ರು. ಇವ್ರಗಳಿಗೆ ಏನಾರು ಎದುರ್ಕೊಳ್ತಾರೆ ಸರ್ ಎಲ್ಲಾರನ್ನು. ಇವ್ರು ಏನಾರು ಮಾಡ್ಬಿಡ್ತಾರೆ. ಈಗ ಇವತ್ತಿರೋ ಧೈರ್ಯ ಅವತ್ ಬಂದಿದ್ರೆ ಯಾರು ಈ ತರ ಮಾಡ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಆಯಿತು. 9:15 ಪ್ರತಿಭಟನೆಗಳು ಶುರುವಾದವು. ನಿನ್ನೆ ಸಂಜೆ ನಡೆದ ಘಟನೆಯನ್ನು ವಿರೋಧಿಸಿತು. ಜನ ಬೀದಿಗಿಳಿದ್ರು. ನ್ಯಾಯ ಬೇಕು ಅಂತ, ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗುತ್ತಾ ಇದ್ರು. 9:45 ಸ್ಥಳೀಯರ ಈ ಪ್ರತಿಭಟನೆಗೆ BJP ನಾಯಕರುಗಳು ಬಂದು ಸೇರ್ಕೊಂಡ್ರು. ಪ್ರತಿಭಟನೆಯ ರ್ಯಾಲಿ ಮಸೀದಿಯ ಕಡೆಗೆ ಹೋಗ್ತಾ ಇತ್ತು. ಮಸೀದಿಯ ಕಡೆಗೆ 10 ಗಂಟೆ ಅಷ್ಟೊತ್ತಿಗೆ ಆ ರಾಮ್ ರಹೀಮ್ ನಗರದ ಮಸೀದಿ ಇರುವ ರೋಡ್ನಲ್ಲಿ ಒಂಥರ ಉದ್ವಿಗ್ನ ವಾತಾವರಣ.
ಆ ಕಡೆ ಈ ಕಡೆ ನಿಂತ್ಕೊಂಡು ಪೊಲೀಸರು ಕಾಯ್ತಾ ಇದ್ರು ಮಸೀದಿಯನ್ನು. 10 ಗಂಟೆ 20 ನಿಮಿಷದ ವೇಳೆಗೆ ತುಂಬ ಜನ ಸೇರ್ಕೊಳ್ಳೋದಕ್ಕೆ ಶುರುವಾದ್ರಲ್ಲಿ. ಕರ್ಪೂರ ಬೆಳಗಿಸಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಜನ ಸೇರೋದಕ್ಕೆ ಶುರು ಮಾಡಿದ್ರು. ಆಕ್ರೋಶ. 10:15 ಗಲಾಟೆ ಸ್ವಲ್ಪ ಕೈ ಮೀರೋ ಹಂಗೆ ಕಾಣಿಸ್ತು. ಮಸೀದಿಯ ಮುಂದೆ ಇದ್ದ ಹಸಿರು ಬಾವುಟವನ್ನು ಕಿತ್ತೆಸೆದು ಅಲ್ಲಿ ಕೇಸರಿ ಬಾವುಟ ನೆಟ್ಟರು. 10:15 10 ಗಂಟೆ 45 ನಿಮಿಷ 10:15 ಇನ್ನೊಂದು ಗಣೇಶನ್ ತಗೊಂಡ್ಬಂದ್ರೆ ಅದು ಯಾರು ತಡೀತಿರೋ ತಡೀರಿ ಈಗ ನೋಡೋಣ ಅಂತ ಒಂದು ಗೂಡ್ಸ್ ಗಾಡಿಯಲ್ಲಿ ಇನ್ನೊಂದು ಗಣೇಶನ ತಗೊಂಡು ಬಂದು ಈ ಮೆರವಣಿಗೆ ನಾವು ಮಾಡವ್ರೆ ಮಸೀದಿಯ ಮುಂದೆ. ಅಂದರೆ ಅಲ್ಲಿದ್ದವ್ರ ವಾದ ಏನು ಅಂದರೆ, ನೆನ್ನೆ ರಾತ್ರಿ ಪೊಲೀಸರ ಮಾತಿಗೆ ಮರ್ಯಾದೆ ಕೊಟ್ಟು ಮಸೀದಿಯ ಮುಂದೆ ನೃತ್ಯ ಬೇಡ, ಡಾನ್ಸ್ ಬೇಡ, ಗಣೇಶನ ಮೆರವಣಿಗೆ ಅದ್ದೂರಿತನ ತೋರಿಸೋದು ಬೇಡ ಅಂತ ಹೇಳಿದ್ದಕ್ಕೆ ಶಾಂತವಾಗಿ ನಡ್ಕೊಂಡು ಹೋದ್ರು, ಹಿಂಗೆ ಕಲ್ತೂರಿದ್ದಾರೆ. ಅಂದರೆ ಇವತ್ತು ಮಸೀದಿಯ ಮುಂದೆ ಮಾಡ್ತೀವಿ, ಯಾರು ಬರ್ತಾರೋ ಬರಲಿ ನೋಡೋಣ ಅನ್ನೋ ಥರದ ಮೆರವಣಿಗೆ ಆಗಿತ್ತಿದ್ದು 10:15. 10 ಗಂಟೆ 50 ನಿಮಿಷ ಮಸೀದಿಯ ಮುಂದೆ ಮೆರವಣಿಗೆ ಬಂದಾಗ ಹಸಿರು ಬಾವುಟಕ್ಕೆ ಬೆಂಕಿ ಇಟ್ಟರು. ಅಲ್ಲಿದ್ದ ಬಾವುಟಗಳನ್ನು ಕಿತ್ತು ಬೆಂಕಿ ಇಟ್ಟರು. 10 ಗಂಟೆ 57 ನಿಮಿಷ ಪೊಲೀಸರಿಗೆ ಗೊತ್ತಾಯಿತು ಇದು ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ. ಲಾಠಿ ತಗೊಂಡು ಬಂದರು ಪೊಲೀಸರು. ಲಾಠಿ ಚಾರ್ಜ್ ನೋಡ್ತಾ ಇದ್ದೀರಿ. ಜನರನ್ನ ಸೇರಿದ್ದ ಪ್ರತಿಭಟನಾಕಾರರನ್ನು ಚದುರಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು. ಒಂದಷ್ಟು ಜನರಿಗೆ ಗಾಯ ಆಯಿತು, ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಪ್ರತಿಭಟನೆ ನಡೆಸ್ತಾ ಇದ್ದವರ ಮೇಲೆ ಲಾಠಿ ಚಾರ್ಜ್ ಆಗಿ ಅವರನ್ನು ಮದ್ದೂರು ತಾಲೂಕು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತ ಗೊತ್ತಾದಾಗ ಪ್ರತಿಭಟನಾಕಾರರು ತಾಲೂಕು ಹಾಸ್ಪಿಟಲ್ ಕಡೆ ಹೋದರು. ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಂಡು ಸೇರಿದ್ದ ಜನ ನೋಡಿ ಅಲ್ಲಿ. 12 ಗಂಟೆ ಬೆಂಗಳೂರು ಮೈಸೂರು ಹೈವೇ ಬಂದ್ ಮಾಡಿ ಲಾಠಿ ಚಾರ್ಜ್ಗೆ ಆಕ್ರೋಶ. 12:30 ಅಷ್ಟೊತ್ತಿಗೆ ತೀರ್ಮಾನ ತಗೊಂಡ್ರು ನಾಳೆ ಮದ್ದೂರು ಬಂದ್ ಮಾಡೋದು ಅಂತ. ಇಷ್ಟೆಲ್ಲ ಆದಾಗ ಅಂಗಡಿ ಎಲ್ಲ ಬಾಗ್ಲಕೊಂಡು ಹೋಗ್ಬಿಟ್ರು ಅಂಗಡಿಗಳು. ನಾಳೆ ಮದ್ದೂರು ಬಂದು ನಾಡಿದ್ದು ಬುಧವಾರ ಸಾಮೂಹಿಕ ಗಣೇಶ ವಿಸರ್ಜನೆ, ಅದ್ದೂರಿ ಮೆರವಣಿಗೆ ಮಾಡಿ ಗಣೇಶ ವಿಸರ್ಜನೆ ಮಾಡೋದು ಅಂತ, ನಾಡಿದ್ದು ಗಣೇಶ ವಿಸರ್ಜನೆ ಮಾಡೋದು ಅಂತ ಇವತ್ತು ಮಧ್ಯಾಹ್ನ ತೀರ್ಮಾನ ಆಯಿತು. ಬೆಳಗ್ಗೆ ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ರಲ್ಲ ಜನರನ್ನ, ಆ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತ ಇನ್ನೊಂದು ಕಡೆ ಆಗ್ರಹ ಶುರುವಾಯಿತು. ನಡೆಯಲ್ಲ, ಅರೆಸ್ಟ್ ಆಗಿ ನಿನ್ನೆ ರಾತ್ರಿ ಗಣೇಶನ ಮೇಲೆ ಕಲ್ಲು ತೂರಿ ಅರೆಸ್ಟ್ ಆದವರು ಇವರು. ಒಂದು 20-22 ಜನರನ್ನು ಕಸ್ಟಡಿಗೆ ತಗೊಂಡಿದ್ದಾರೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಪ್ರತಿಭಟನೆ ಜೋರಾಗ್ತಿತ್ತು. ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರು ಹಿಂದೂ ಸಂಘಟನೆಗಳವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರು. ಕಲ್ಲು ತೂರಾಟ ಯಾರ್ಯಾರು ಮಾಡಿದಾರೆ ನಾವು ಕಂಡು ಹಿಡಿದು ಜಾಮೀನು ಸುಲಭವಾಗಿ ಸಿಗದಂಥ ಪ್ರಕರಣಗಳನ್ನು ದಾಖಲಿಸಿ ಜೈಲಿಗೆ ಕಳಿಸ್ತೀವಿ, ದಯವಿಟ್ಟು ಪ್ರತಿಭಟನೆ ಕೈ ಬಿಡಬೇಕು ಅಂತ ಕನ್ವಿನ್ಸ್ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಅನೇಕ ಹಿರಿಯ BJP ನಾಯಕರುಗಳು ನೋಡ್ತಾ ಇದ್ರಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರಿದ್ದರು, ಪ್ರತಾಪ್ ಸಿಂಹ ಇದ್ದರು. ಸ್ಥಳೀಯರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಒಡೆಯಕ್ಕೆ ಅಂತಾನೆ ಫಸ್ಟ್ ಮಾಡ್ಕೊಂಡು ಮಸೀದಿನೇ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಲ್ಲ ಸರ್, ಪ್ರತಿಯೊಬ್ರು ತಗೊಂಡೋಗಿ ಹೊರಗಡೆ ಆಗ್ತಾ ಇದೀವಿ ಒಂದೊಂದ್ ಮಕ್ಕಳನ್ನು. ಮತ್ತೆ ನಾವ್ ಹೆಂಗಿರೋದು, ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ. ಇದೊಂದೇ ಬಾಕಿ ಇರೋದು ಸರ್. ಇಲ್ಲಿ ನಾವು ಮುಸ್ಲಿಮ್ಸ್ ಅವರಾಗಿ ಕನ್ವರ್ಟ್ ಆಗ್ಬೇಕು. ಇವರೆಲ್ಲ ಇವ್ರದೇ ಏರಿಯಾಗಳಲ್ಲಿ, ಈ ಏರಿಯಾದಲ್ಲಿ ಅರ್ಧಕ್ಕರ್ಧ ಜನ ಈಗ ಸರ್ ಅವರೇ ಇರೋದು. ನಮ್ಮನ್ನ ಓಡಾಡಕ್ ಬಿಡೋದಿಲ್ಲ ಅಂತಾರೆ. ಒಂದೇನೋ ಒಂದ್ ಪ್ರತಿಯೊಂದು ಈಗ ಗಣೇಶನ ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ. ಇವ್ರಂಗೆ ಏರಿಯಾದಲ್ಲೆಲ್ಲ ರೋಡಲ್ಲೆಲ್ಲ ರ್ಯಾಲಿ ಮಾಡ್ಕೊ ಬಂದ್ರು.
ನಾವ್ ಮಾಡ್ಬಾರ್ದು, ನಾವ್ ಹಿಂದೂಗಳಲ್ಲ. ಇವ್ರು ಇದು ಮಿನಿ ಪಾಕಿಸ್ತಾನ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಸರ್ ಅವರು. ನಮ್ಮನ್ನ ಏರಿಯಾ ಒಳಗ್ ಬಿಡ್ತಾ ಇಲ್ಲ. ಅವರು ಏರಿಯಾ ಒಳಗ್ ನಮ್ಮನ್ನ ಯಾಕೆ ಬಿಡ್ತಾ ಇಲ್ಲ? ಪ್ರತಿಭಟನೆ ಎಲ್ಲಿ ನಡಿಬೇಕು? ಜಗಳ ಆಗಿರೋ ಜಾಗದಲ್ಲಿ ತಾನೆ. ಯಾಕೆ ನಮ್ಮನ್ನ ಅಲ್ಲಿ ಬಿಡ್ತಿಲ್ಲ ಅಂತ ಕೇಳಿದ್ಕೇನೆ ಟೋಟಲ್ ಪೊಲೀಸ್ ಎಲ್ಲರೂ ಸೇರಿ ರೌಂಡ್ ಹಾಕೊಂಡು ನನ್ಗೆ ಮತ್ತೆ ಇನ್ನೊಂದು ಹುಡುಗಿಗೆ ಇಬ್ರಿಗೂ ಲಾಟಿಲಿ ಹೊಡೆದಿ ನನಗೆ ಶೂ ಅಲ್ಲಿ ಒದ್ದಿದ್ದಾರೆ, ಕಾಲಲ್ಲೇ ಒದ್ದಿದ್ದಾರೆ, ಮಲಗಿಸ್ಕೊಂಡು ಹೊಡೆದಿದ್ದಾರೆ. ದರ್ಗಾ ಐತಲ್ಲ, ಅಲ್ಲಿ ಬಂದು ಗಣಪತಿ ಬಿಟ್ಟಾಗೆಲ್ಲ ಕಿರಿಕ್ ಮಾಡ್ತಾ ಇರ್ತಾರೆ. ವರ್ಷನೂ ಇದೆಯೇ ನಮಗೆ. ಅವಾಗಿಂದ ಪ್ರಾಬ್ಲಮ್ ಇದಾಗಿರೋದು. ಹೇಳ್ಕ ಬರ್ತಾನೆ ಕಂಪ್ಲೇಂಟ್ ಎಲ್ಲ ಆಗದೆ ಪೊಲೀಸ್ನವ್ರಿಗೆ ಯಾರು ತನಿಖೆ ಇಲ್ಲ, ಎಲ್ಲ ಬರೀ ಅವ್ರ ಕಡೆನೇ ಸಪೋರ್ಟು, ನಮ್ಗೆ ಯಾರೂ ಸಪೋರ್ಟ್ ಇಲ್ಲ. ಪೊಲೀಸ್ನವ್ರು ಇದ್ರು ನಮಗೆ ಟಾರ್ಗೆಟ್ ಸರ್. ಈ ಸಮಸ್ಯೆಯ ಮೂಲ ಏನು ಅಂತ ಕೇಳಿ ಹೇಳ್ತೀನಿ ನಾನು. ಯಾಕಿದಾಗತ್ತೆ? ನೀವು BJP ಕಾಂಗ್ರೆಸ್ನವ್ರು ಕೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೇ ಲೆಕ್ಕ ಇರುತ್ತಲ್ಲಿ. ನೆಕ್ಸ್ಟ್ ಎಲೆಕ್ಷನ್ ಅಷ್ಟೇ. ಚಲುವರಾಯಸ್ವಾಮಿಯವರು ಇದು ಅಂದರೆ ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ, ಯಾರನ್ನೂ ಬಿಡೋದಿಲ್ಲ ಅಂತ ಮಾತಾಡ್ತಾರೆ. ಅವ್ರಿಗೆ ಎಲ್ಲಿ ಹಿಂದೂಗಳ ಆಕ್ರೋಶ ಆಗ್ಬಿಡುತ್ತೇನೋ ಅಂತ. ಕದಲೂರು ಉದಯ್ ಸ್ಥಳೀಯ ಶಾಸಕರದು ಅದೇ ಟೆನ್ಷನ್ ಇರುತ್ತೆ. ಹಿಂಗಾಗ್ಬಿಟ್ರೆ ನೆಕ್ಸ್ಟ್ ಎಲೆಕ್ಷನ್ನು ಪಕ್ಕ ವೋಟ್ ಬ್ಯಾಂಕ್ ಅದು. BJPಯವರು ಹಿಂದೂ ರಾಷ್ಟ್ರ ಅಂದರೆ ಹಿಂದೂಗಳ ಹೆಚ್ಚಾಗಿರುವಂಥ ಈ ದೇಶದಲ್ಲಿ ಒಂದು ಗಣೇಶನ ಮೆರವಣಿಗೆ ಮಾಡೋದಕ್ಕೆ ಇಷ್ಟು ಕಷ್ಟಪಡ್ಬೇಕಾ? ಇದೇನು ಪಾಕಿಸ್ತಾನನ? BJPಯವ್ರದ್ದು. ಫಸ್ಟ್ ಇವ್ರ ಮಾತು ಕೇಳಿಸ್ಕೊಳ್ಳಿ, ಕಾರಣ ಏನು ಅಂತ ಹೇಳ್ತೀನಿ. ಇದು ಹಿಂಗೆ ಯಾಕಾಗುತ್ತೆ? BJPಯವ್ರು ಏನಂದ್ರೆ ಕೇಳಿಸ್ಕೊಳ್ಳಿ. ನಾವು ಪಾಕಿಸ್ತಾನದಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ. ಕಳೆದ 2 ವರ್ಷದಿಂದನೂ ಇದೇ ರೀತಿಯ ಘಟನೆಗಳು ನಡೀತಾ ಇದೆ. ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜು. ಯಾರು ದುಷ್ಕರ್ಮಿಗಳಿದ್ದಾರಲ್ಲೋ ಅವ್ರಿಗೆ ಯಾಕೆ ಬಡ್ದಿಲ್ಲ? ಕಲ್ಲು ಎಸ್ದವ್ರಿಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡ್ದಿಲ್ಲ ನೀವು? ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಹಿಂದೂಗಳ ಮೇಲೇ ಲಾಠಿ ಚಾರ್ಜ್ ಯಾಕೆ? ನಾಗಮಂಗಲದಲ್ಲಿ ಹನುಮ ಧ್ವಜವನ್ನು ತೆಗೆದುಹಾಕಿದ್ರಿ, ನಾಚಿಕೆ ಆಗಲ್ವಾ ನಿಮಗೆ? ಅದೇ ನಾಗಮಂಗಲದಲ್ಲಿ ಗಣಪತಿನ ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ನಾಗ ಕೂತಿರ್ಸ್ತೀರಿ, ನಾಚಿಕೆ ಆಗಲ್ವಾ ನಿಮಗೆ? ಗಣಪತಿ ಮಾಡೋಕ್ಕೆ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ನನಗನ್ಸುತ್ತೆ ಸಿದ್ದರಾಮಯ್ಯ ಗಣಪತಿನೇ ಬ್ಯಾನ್ ಮಾಡಿಬಿಡ್ತಾರೆ. ನೋಡಿಬೇಕಾದ್ರೆ ಏನಾನ ಕಾನೂನು ತಂದು ಗಣಪತಿ ಹಬ್ಬನೇ ಬ್ಯಾನ್ ಮಾಡ್ತಾರೆ ಅಂತ ಈ ಸಿದ್ದರಾಮಯ್ಯ. ಯಾಕೋ ನಮ್ಮ ರಾಜ್ಯದಲ್ಲಿ ಪೊಲೀಸರು ಕೈಗೆ ಬೇಡಿ ಹಾಕದಂತೆ ಕಾಣ್ತಾ ಇದೆ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪದೇ ಪದೇ ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಯಾವ ಸಮಾಜಘಾತಕ ಶಕ್ತಿಗಳು, ದೇಶದ್ರೋಹಿಗಳಿದ್ದಾರೆ ಅವರ ವಿರುದ್ಧ ದಾಖಲಾಗಿದ್ದಂತ ಕೇಸಸ್ಗಳನ್ನು ವಿಡ್ರಾ ಮಾಡಿದ್ದಾರೆ. ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಬಹುಶಃ ನನಗನ್ನಿಸ್ತದೆ ನಿನ್ನೆ ದಿನ ಮದ್ದೂರಿನಲ್ಲಿ ಹಿಂದೂಗಳ ಮೇಲೆ ಕಲ್ಲು ತೂರುವಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ ಆ ದೇಶದ್ರೋಹಿಗಳಿಗೆ, ಸಮಾಜಘಾತಕ ಶಕ್ತಿಗಳಿಗೆ ಒಂದು ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಎಲ್ಲ ತೀರ್ಮಾನಗಳೇನಿದ್ದಾವೆ. ಶತಮಾನಗಳಿಂದ ಇದು ಭಾರತದ ಭೂಮಿ. ಇದು ನಾವು ಭಾರತದಲ್ಲಿದ್ದೀವಿ, ಪಾಕಿಸ್ತಾನದಲ್ಲಿಲ್ಲ. ಅಥವಾ ನಾವು ಯಾವುದು ಇರಾನ್ ಇನ್ನೊಂದು ಯಾವುದೋ ಸೌದಿ ಅರೇಬಿಯಾದಲ್ಲಿಲ್ಲ, ನಾವು ಭಾರತದಲ್ಲಿರುವಂಥದ್ದು. ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು, ಭಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು, ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂತಿದೆ. ಸರ್ಕಾರದ ನೀತಿಯಿಂದನೇ ಈ ದೊಡ್ಡ ಘಟನೆಗಳು ನಡೀತಾ ಇದೆ. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಗಣೇಶನ ಭಕ್ತರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ. ಮತ್ತು ನಾನು ಸ್ವತಃ ಅಲ್ಲಿ ಬರ್ತೇನೆ, ನಾನು ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತೀನಿ. ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿದರು. 30ಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಾಕೋ ಕೆಲಸ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಕ್ಕೆ ಬಯಸ್ತೇನೆ, ನೀವು ಮೊನ್ನೆ 2 ದಿನದಿಂದ ಈದ್ ಮಿಲಾದ್ ಭಾಷಣದಲ್ಲಿ ಒಂದು ಮಾತು ಹೇಳಿದ್ರಿ, ಇಸ್ಲಾಂ ಅಂದರೆ ಶಾಂತಿ, ಮೊಹಮ್ಮದ್ ಪೈಗಂಬರ್ ಅಂದರೆ ಶಾಂತಿದೂತ ಅಂಥೇಳಿ. ನಿಮ್ಮ ದೃಷ್ಟಿಯಲ್ಲಿ DJ ಹಳ್ಳಿ KJ ಹಳ್ಳಿಗೆ ಬೆಂಕಿ ಹಾಕಿದ್ದು, ದಲಿತ ಶಾಸಕನ ಮನೆ ಸುಟ್ಟಿದ್ದು, ಪೊಲೀಸ್ ಸ್ಟೇಷನ್ನಿಗೆ ಉದಯಗಿರಿ ಪೊಲೀಸ್ ಸ್ಟೇಷನು, ಹುಬ್ಳಿ ಠಾಣೆನಲ್ಲಿ ಠಾಣೆ ಸುಟ್ಟಿದ್ದು ಶಾಂತಿದೂತರು ಮಾಡಬೇಕಾದಂಥ ಕರ್ತವ್ಯ ಅಂತ ಭಾವಿಸಿದ್ದೀರಾ? ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕರ್ನಾಟಕ ಸರ್ಕಾರದ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ. ಪೊಲೀಸರು ಮುಂದೆ ಪೊಲೀಸರು ಬರಲೇ ಹೇಳ್ಬಿಡಿ, ಪೊಲೀಸರು ಸಾಮಾನ್ಯದಿಂದ ಬರ್ತಾರೆ. ಯಾಕೆ ಅಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ, ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ. ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಪ್ರೊಸೆಷನ್ಗಳಲ್ಲಿ ಬಂದು ಅವರು ಡಿಜೆಗೆ ಡಾನ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗಿ ಆದಿತ್ಯನಾಥ್
ಸಿದ್ದರಾಮಯ್ಯನ ಕೂಡಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನ ನಿರೀಕ್ಷೆ ಮಾಡಕ್ಕಾಗಲ್ಲ. ಇದು ಬಿಜೆಪಿ ನಾಯಕರುಗಳು ಆಡಿದ ಮಾತಾಯಿತು. ಘಟನೆ ನಡೆದಿರೋದು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ. ಮಂಡ್ಯದ ಸಂಸದರು ಎಚ್ ಡಿ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಘಟನೆಯನ್ನು ಖಂಡಿಸಿ ಮಾತನಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಸ್ವತಃ ಅಲ್ಲಿಗೆ ಬಂದಿದ್ರು. ದೃಶ್ಯಗಳನ್ನು ನೋಡಿದ್ರು ನೀವು, ಪ್ರತಾಪ್ ಸಿಂಹ ಅವರು ಜೊತೆಗಿದ್ರು. ಇಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಗಣೇಶನ ಒಂದು ವಿಸರ್ಜನೆಯ ಸನ್ನಿವೇಶದಲ್ಲಿ ಏನೋ ಒಂದು ಮೆರವಣಿಗೆಯನ್ನ ಹಿಂದೂ ಸಮಾಜದವರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಒಂದು 2-3 ಜನ ಕಲ್ಲು ತೂರಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಕಳೆದ ವರ್ಷವೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಬಹಳ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಅದು ಪುನರಾವರ್ತನೆ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಹಿಂಸೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಶಾಂತಿಯ ತೋಟಕ್ಕೆ ಬೆಂಕಿಯನ್ನ ಹಚ್ಚತಕ್ಕಂಥ ಕೆಲಸ ನಡೀತಾ ಇದೆ. ಅದಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಎಂದೂ ಸಹ ಈ ರೀತಿಯ ಪ್ರಕರಣಗಳು ಆಗ್ತಾ ಇರಲಿಲ್ಲ. ಇವತ್ತು ಇಂಥ ಒಂದು ಘಟನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಮೂಲ ಕಾರಣ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದ ನಡವಳಿಕೆಗಳೇನಿದ್ದಾವೆ. ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂ ಸಮಾಜವನ್ನ ಒಂದು ಅಸಮಾಧಾನಕ್ಕೆ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇವೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮ. ರಾಜ್ಯವ್ಯಾಪ್ತಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಕಳೆದ 2 ವರ್ಷದ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಕಡೆ ಕೆರಗೋಡ್ನ ಹನುಮಧ್ವಜ ಪ್ರಕರಣ ಇರಬಹುದು, ಮತ್ತೊಂದು ಕಡೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಗಣೇಶನ ವಿಸರ್ಜನೆ ಕಾರ್ಯಕ್ರಮದ ಇನ್ಸಿಡೆಂಟ್, ಮತ್ತೆ ಇವತ್ತು ಮದ್ದೂರಿಗೆ ಬಂದು ತಲುಪಿದೆ. ರಾಜ್ಯ ಸರ್ಕಾರ ಅಸಮರ್ಥರಿರ್ಬೋದು, ರಾಜ್ಯ ಸರ್ಕಾರದ ಗೃಹ ಸಚಿವರು ಅಸಮರ್ಥರಿರ್ಬೋದು, ರಾಜ್ಯದ ಜನತೆ, ಮಂಡ್ಯ ಜಿಲ್ಲೆ ಜನತೆ ಅಸಮರ್ಥರಲ್ಲ. ಏನ್ 21 ಜನವೋ 25 ಜನವೋ ಅದೆಂತದೋ ನಾವು ಬಂಧನ ಮಾಡ್ಕೊಂಡಿದ್ದೇವೆ. ಇವೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮ. ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಬಹಳ ಗಂಭೀರವಾದಂತಹ ಸೆಕ್ಷನ್ಸ್ ನ ವಿಧಿಸುವ ಪ್ರಕಾರ ಶಿಕ್ಷೆ ಆಗಬೇಕು. ಇನ್ನು ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳು ಹೇಳಿದ್ರು ಒಂದು ಸಣ್ಣ ಘಟನೆ ಆಗಿದೆ, ಸಣ್ಣ ಕಲ್ತೂರಾಟದ ಥರ ಆಗಿದೆ ಅಂತ. ಹೋಮ್ ಮಿನಿಸ್ಟರ್ ಹೇಳ್ತಾರೆ ಒಂದು 20 ಜನರನ್ನು ವಶಕ್ಕೆ ತಗೊಂಡಿದ್ದೀವಿ, ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ ಅಂತ. ಷಡ್ಯಂತ್ರ ನಡೆದಿದೆ ಅಂತ ಕೆಳಗಡೆ ಬ್ರೇಕಿಂಗಲ್ಲೂ ಬರ್ತಾ ಇದೆ ನೋಡಿ. ಮಂಡ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಲೈಟ್ ಆಫ್ ಮಾಡಿದ್ರು ಅನ್ನೋ ಮಾಹಿತಿಯೂ ನಮಗೆ ಬಂದಿದೆ ಅಂತ ಅವ್ರು ಹೇಳ್ತಾರೆ. 21 ಜನರನ್ನ ಅರೆಸ್ಟ್ ಮಾಡಿದ್ದೀರಿ, ಹಿಂದೂರನ್ನೊಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡಿದವ್ರನ್ನೆಲ್ಲ ಮುಸ್ಲಿಮರನ್ನ ಅಂತ. ಕದಲೂರು ಉದಯ್ ಸ್ಥಳೀಯ ಶಾಸಕರು ಅವರಿಗೆ ತುಂಬ ಉದ್ವೇಗಕ್ಕೊಳಗಾಗಬೇಡಿ, ಶಾಂತತೆಯನ್ನು ಕಾಪಾಡಿ ಅವರ ಮನವಿ. ಕೇಳಿಸ್ಕೊಳ್ಳಿ ಒಮ್ಮೆ. ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದ್ರೆ ನೀವು ಇಲ್ಬೇಡಿ ಹೋಗಿ ಅಂತ ಹೇಳಿದ್ರೆ ಕೇಳಿಲ್ಲ. ಅವರು ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಕ್ ಶುರು ಮಾಡಿದ್ದಾರೆ. ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸುಮಾರು 21 ಜನ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ಹಿಂದೂಗಳು ಮಾಡ್ಲಿ, ಮುಸಲ್ಮಾನರು ಮಾಡ್ಲಿ ಅಥವಾ ಯಾರೇ ಮಾಡ್ಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದ್ದಾರೆ. ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ಹೌದು, ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು. ಅದರಲ್ಲಿ ಈಗಾಗಲೇ ಸುಮಾರು 20 ಜನರಿಗೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಶಾಂತಿಯನ್ನು ಕಾಪಾಡುವಾಗ ಒಂದು ಹಂತದವರೆಗೂ ಪೊಲೀಸ್ನವರು ನೋಡ್ತಾರೆ. ಅದು ಆ ಹಂತ ಮೀರಿ ಹೋದಾಗ ಅವರು ಅವ್ರದ್ದೇ ಆದಂಥ ಕ್ರಮಗಳನ್ನು ತಗೊಳ್ತಾರೆ. ಅದರಲ್ಲಿ ನಿನ್ನೆ ಅವರು ಇವತ್ತು ಬೆಳಿಗ್ಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಎಲ್ಲ ಕಾಮಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಸ್ಲಿಮ್ಸು ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ, ಅದು ಎಲ್ಲಿಂದ ಕಲ್ಲು ಬತ್ತು ಅಂತ ಗೊತ್ತಾಗಿಲ್ಲ. 2 ಕಲ್ಲನ್ನು ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ. ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ. ಈ ಜನತಾದಳ ಮತ್ತು BJP ಸಂಘಟನೆ ಎಲ್ಲರೂ ಸೇರಿ ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 100ಕ್ಕೆ 100ರಷ್ಟು ಪೂರ್ವ ನಿಯೋಜಿತ. ಇದಕ್ಕೆ ಹಿಂದೆ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ. ನಿನ್ನೆ ನಡೆದಂತ ಒಂದು ಅಹಿತಕರ ಘಟನೆಯಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ. ಈ ಘಟನೆಯನ್ನ ಖಂಡನೆಯನ್ನ ಮಾಡ್ತಾ ಇದರ ಹಿಂದೆ ಯಾರೇ ಇದ್ರೂ ಕೂಡ, ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ತಗೊಳ್ಳಲಾಗ್ತದೆ. ಇದರ ಬಗ್ಗೆ ಯಾರಿಗೂ ಆತಂಕ ಬೇಡ. ನೀವು ಯಾರೇ ಏನು ಹೇಳಿದ್ರು ಕೂಡ ಉದ್ವೇಗಕ್ಕೆ ಒಳಗಾಗಬೇಡಿ, ಪ್ರಚೋದನೆಗೆ ಒಳಗಾಗಬೇಡಿ. ನಮ್ಮ ತಾಲೂಕಿನ ಜನತೆ ಶಾಂತಿ ಪ್ರಿಯರು. ನಮ್ಮ ತಾಲೂಕಿಗೆ ಸೇರಿದಂತ ವಿಚಾರ. ಇದನ್ನ ನಾವು ಸರಿಪಡಿಸ್ಕೊಳ್ಳೋಣ.
ಖಂಡಿತವಾಗಿಯೂ ತಪ್ಪಿತಸ್ಥರನ್ನ ಸದೆ ಬಡಿಯೋ ಕೆಲಸವನ್ನ ಮಾಡೋದ್ರ ಮುಖಾಂತರ ನಿಮ್ಗೆಲ್ಲ ನ್ಯಾಯವನ್ನ ಕೊಡೋ ಕೆಲಸವನ್ನ ನಾವು ಮಾಡ್ತೇವೆ. ಕದಲೂರು ಉದಯ್ ಅವರು ಸೇರಿದಂತೆ ಈ ರೀತಿಯಾಗಿ ಯೋಚನೆ ಮಾಡೋ ಎಲ್ರಿಗೂ ಒಂದು ಮಾತು, ಇದು ತಾಲೂಕಿನ ವಿಷಯ ಅಲ್ಲ, ಜಿಲ್ಲೆ ವಿಷಯ ಅಲ್ಲ, ರಾಜ್ಯದ ವಿಷಯ ಅಲ್ಲ, ದೇಶದ ವಿಷಯವೂ ಅಲ್ಲ. ಇದು ಕೇವಲ ಒಂದು ದೇಶ, ರಾಜ್ಯ, ಜಿಲ್ಲೆ, ತಾಲೂಕು ಅಷ್ಟಕ್ಕೆ ಸೀಮಿತ ಆಗಿರೋದಲ್ಲ ರೀ. ಇದು ಮದ್ದೂರಿನ ಗಲಭೆ. ಕಳೆದ ವಾರ ಈದ್ ಮಿಲಾದ್ ಆಗಿದೆ. ಈದ್ ಮಿಲಾದ್ಗೂ ಮೆರವಣಿಗೆ ಇತ್ತು. ಯಾವ ತಮಿಳು ಕಾಲನಿ ಗಣೇಶನ ವಿಸರ್ಜನೆಯ ಮೆರವಣಿಗೆಯಲ್ಲಿ ನಿನ್ನೆ ರಾತ್ರಿ ಕಲ್ಲು ತೂರಾಟ ನಡೀತಲ್ಲ, ಅದೇ ತಮಿಳು ಕಾಲನಿಯ ಗಣೇಶನ ಪೆಂಡಾಲ್ ಎದುರಿಗೆ ಈದ್ ಮಿಲಾದ್ನ ಮೆರವಣಿಗೆ ಬಂದಿತ್ತು. ಅಲ್ಲಿ ಹಾಡು ಕುಣಿತ ಪೆಂಡಾಲ್ ಎದುರಿಗೆ ನೋಡ್ತಾ ಇದ್ದೀರಲ್ಲಿ, ಯಾರೋ ಟೆರೆಸ್ ಮೇಲಿಂದ ತೆಗೆದಿರುವಂಥ ವಿಡಿಯೋ ಇದು. ಗಣೇಶನ ಪೆಂಡಾಲ್ ಮುಂದೆ ಈದ್ ಮಿಲಾದ್ನ ಮೆರವಣಿಗೆ ನಿಲ್ಲುವುದಕ್ಕೆ, ಹಾಡು ಹಾಡುವುದಕ್ಕೆ, ಕುಣಿಯುವುದಕ್ಕೇನು ಸಮಸ್ಯೆ ಆಗಿರಲಿಲ್ಲ. ಒಂದು ವಾರದ ಹಿಂದೆ ಇದು. ಮೊನ್ನೆ ಶುಕ್ರವಾರ ಅದೇ ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಬಂದಾಗ ಕಲ್ಲು ತೂರಾಟ ಆಯಿತು. ಪೊಲೀಸರು ಖಚಿತ ಭರವಸೆ ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಬಾಲದಿಂಡಿ ಅವರಿದ್ದಾರೆ, ಮಂಡ್ಯದ SP, DC ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ಮದ್ದೂರು ಪಟ್ಟಣದಲ್ಲಿ ಗಣೇಶನ ವಿಗ್ರಹವನ್ನ ವಿಸರ್ಜನೆ ಮಾಡಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ, ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಏನು ಒಂದು ಅಹಿತಕರ ಘಟನೆ ನಡೆದಿದೆ. ಅದಕ್ಕೆ ಮೊದಲನೇದಾಗಿ ಜಿಲ್ಲಾಡಳಿತ ವಿಷಾದವನ್ನ ವ್ಯಕ್ತಪಡಿಸುತ್ತೆ. ಎರಡನೇದಾಗಿ ನಮ್ಮ SP ಅವರು, ನಾವು, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ನಿನ್ನೆಯಿಂದ ರಾತ್ರಿ ಮತ್ತೆ ಇಲ್ಲಿವರೆಗೆ ಈಗಾಗಲೇ 2 ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದೇವೆ. ಸಂಬಂಧಪಟ್ಟಂತ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಸುಮಾರು 21 ಜನರನ್ನು ಕೂಡ ಈಗಾಗಲೇ ಬಂಧಿಸಿದ್ದೇವೆ. ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೂತು ಕೇಳುವ ನಿಮಿಷ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಂತಹ ಅಂತ ಒಂದು ಕಿಡಿಗೇಡಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ. ಅವರ ವಿರುದ್ಧ ನಾವು ಕಠಿಣವಾದಂತ ಕ್ರಮವನ್ನ ಖಂಡಿತವರು ಕೂಡ ತಗೊಳ್ತೇವೆ ಅನ್ನುವಂಥದ್ದು ಮಾತ್ರ ಸಂಘ ಹೇಳ್ತಾ ಇದ್ದೇವೆ. ತನಿಖೆಯನ್ನ ಅತ್ಯಂತ ಪಾರದರ್ಶಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಮಾಡುವ ಮೂಲಕ ಏನು ಕಾನೂನು ಪ್ರಕಾರ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅದು ಖಂಡಿತವರು ಕೂಡ ಕೈಗೊಳ್ತೇವೆ. ಇನ್ನು ಕೂಡ ತನಿಖೆ ನಡೀತಾ ಇದೆ. ಈಗಾಗಲೇ 21 ಜನರನ್ನು ಬಂಧಿಸಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ತೇವೆ. DC ಅವರೇ, SP ಅವರೇ, ಕಠಿಣ ಕ್ರಮ ಕೈಗೊಳ್ತೀವಿ. DJ ಹಳ್ಳಿ KJ ಹಳ್ಳಿ ಗಲಭೆ ಆದಾಗ ಬೆಂಗಳೂರು ಪೊಲೀಸರು ಹಿಂಗೆ ಅಂದಿದ್ರು, ಬೆಂಗಳೂರು ಕಮಿಷನರು ಹಿಂಗೆ ಅಂದ್ರಿ, ಕಠಿಣ ಕ್ರಮ, ಅರೆಸ್ಟ್ ಮಾಡಿ ಒಳಗೆ ಕಳಿಸಿದ್ರು. ಆ ನಂತರ ಎಂತೆಂಥ ಘಟಾನುಘಟಿಗಳ ಜಾಮೀನಿನ ಮೇಲೆ ಬಿಡಿಸ್ಕೊಂಡು ಬರೋದಕ್ಕೆ ತಯಾರಾದರು ಅನ್ನೋದು ನಾವು ನೋಡಿದ್ವಿ. ಹಳೆ ಹುಬ್ಬಳ್ಳಿ ಗಲಭೆಯಲ್ಲೂ ಹಿಂಗೆ ಅಂದರು, ಒಬ್ಬರನ್ನೂ ಬಿಡೋದಿಲ್ಲ, ನೋಡ್ತಾ ಇರಿ ಅಂತ. ಸರ್ಕಾರ ಬದಲಾಯಿತು, ಗಲಭೆಯಲ್ಲಿ ಅಮಾಯಕರ ಬಂಧನ ಆಗಿದೆ, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಕ್ಯಾಬಿನೆಟ್ ಡಿಸಿಷನ್ ತಗೊಳತ್ರಿ. ಕ್ಯಾಬಿನೆಟ್ಟು ಅಲ್ಲಿನ ಪೊಲೀಸರು ಬಾಯಿ ಬಡ್ಕೋತಾರೆ, ಕೇಸ್ ವಾಪಸ್ ತಗೋಬೇಡಿ,
ಇವ್ರನ್ನ ಬಿಡುಗಡೆ ಮಾಡಿದ್ರೆ ಇನ್ನೂ ದೊಡ್ಡ ಗಲಭೆ ಮಾಡಿಬಿಡ್ತಾರೆ ಇವರು, ಬಿಡುಗಡೆ ಮಾಡಬೇಡಿ ಅಂತ ಬಾಯಿ ಬಿಡ್ಕೊಂಡ್ರು ಪಾಪ ಪೊಲೀಸರು. ಕೇಳಿದ್ರೆ ಯಾರು? ಮೊನ್ನೆ ಚಿತ್ತಾಪುರದ ಘಟನೆಯೂ, ಚಿತ್ತಾಪುರದ ಗಲಭೆದ್ದು ಒಂದು ಕೇಸ್ ವಾಪಸ್ ತಗೊಂಡ್ರು. ನೀವು ಹಾಕ್ತೀರಿ ಸ್ವಾಮಿ ಕೇಸು, ಒಳ್ಳೊಳ್ಳೆ ಸೆಕ್ಷನ್ಸೇ ಹಾಕಿರ್ತೀರಿ. ಸರ್ಕಾರದ ಕೈಯಲ್ಲಿ ಒಂದಷ್ಟಿರುತ್ತೆ. ಅದನ್ನೇ ಹೇಳಿದ್ದು ನಾನು, ಎಲೆಕ್ಷನ್ನಿನ ಚಿಂತೆ, ಜನರೇಷನ್ನಿನ ಚಿಂತೆ ಇಲ್ಲ ಅಂತ. ಅಕಸ್ಮಾತ್ ಹಿಂದೂ ಕಾರ್ಯಕರ್ತರು ಏನಾದರೂ ಮಾಡಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಕೇಸ್ ಹಾಕಿದ್ರೆ BJP ಸರ್ಕಾರ ಬಂದಮೇಲೆ ವಾಪಸ್ ತಗೊಳುತ್ತೆ. ಅಷ್ಟೇ ತಾನೇ, ಘಟನೆಯ ಮೂಲಕ್ಕೆ ಹೋಗ್ತಾ ಇಲ್ಲ. ಇದು ಯಾಕಾಗತ್ತೆ? ಈದ್ ಮಿಲಾದ್ನ ಮೆರವಣಿಗೆ ಗಣೇಶನ ಪೆಂಡಾಲ್ ಮುಂದೆ ಹೋಗುವಾಗ ಗಲಭೆ ಆಗಲಿಲ್ಲ. ಗಣೇಶನಿಗೆ ಈದ್ ಮಿಲಾದ್ ಮೆರವಣಿಗೆ ಏನು? ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ವಸಲ್ಲಂರ ಹುಟ್ಟುಹಬ್ಬದ ಮೆರವಣಿಗೆ ಅದು. ಮೊಹಮ್ಮದ್ ಪೈಗಂಬರರು ಯಾರು? ಅಲ್ಲಾಹುವಿನ ಸಂದೇಶವನ್ನು ಭೂಮಿಗೆ ತಂದವರು. ಅವರ ಮೂಲಕ ಅಲ್ಲಾಹು ಸಂದೇಶ ಕೊಟ್ಟದ್ದು. ದೇವರು ಆಯ್ದ ವ್ಯಕ್ತಿಗಳ ಮೂಲಕ ಸಂದೇಶವನ್ನು ಜನರಿಗೆ ಕೊಡ್ತಾನೆ ಅನ್ನುವಂಥದ್ದು ಅಲ್ಲಿನ ನಂಬಿಕೆ. ದೇವರೇ ಭೂಮಿ ಮೇಲೆ ಅವತಾರ ಎತ್ಕೊಂಡು ಬಂದು ಸಂದೇಶಗಳನ್ನು ಕೊಡ್ತಾನೆ ಅನ್ನೋದು ಹಿಂದೂಗಳ ನಂಬಿಕೆ. ಎರಡು ನಂಬಿಕೆಗಳಲ್ಲಿ ವ್ಯತ್ಯಾಸ ಇದೆ ನಿಜ. ಆದರೆ ತುಂಬ ದೊಡ್ಡ ವ್ಯತ್ಯಾಸ ಏನು ಅಂದರೆ, ಅಲ್ಲಾಹುವಿನ ಹೊರತಾಗಿ ಇನ್ಯಾವ ದೇವರು ಇಲ್ಲ. ಮೂರ್ತಿ ಪೂಜೆ ಮಹಾಪಾಪ. ಆ ಕಾರಣಕ್ಕೆ, ಆ ನಂಬಿಕೆಯ ಕಾರಣಕ್ಕಾಗಿ ಇಂಥ ಘಟನೆಗಳಾಗೋದು. ಆ ನಂಬಿಕೆಯ ಕಾರಣಕ್ಕೆ. ಈಗ ಮೊನ್ನೆ ಶಿವಮೊಗ್ಗ ಸಾಗರದಲ್ಲಿ ಗಣೇಶನ ಮೆರವಣಿಗೆ ಹೋಗ್ತಾ ಇದೆ. ಸಂಜೆ ಡಿಬೇಟ್ನಲ್ಲೂ ಹೇಳಿದೆ ನಾನು, ಪಕ್ಕದ ಟೆರೆಸ್ ಮೇಲೆ ನಿಂತ್ಕೊಂಡಂಥ ಇಬ್ಬರು ಮಕ್ಕಳು, 5 ವರ್ಷ 6 ವರ್ಷ ಆಗಿಲ್ಲರಿ, ಓಕೆ, ಮನೇಲಿ ಪ್ಯಾಂಟ್ ಹಾಕೊಳ್ಳೋಕ್ಕೂ ಬರೋದಿಲ್ಲ, ನೆಟ್ಟಿಗೆ ಥೂ 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 ಅಂತ ಉಗಿತಾವು ಗಣೇಶನ ಮೇಲೆ. ಆಮೇಲೆ ಆ ತಾಯಿ ಏನೋ ಬಂದ್ರಂತೆ, ಕ್ಷಮಾಪಣೆ ಕೋರಿದ್ರಂತೆ, ದಟ್ ಇಸ್ ಆಲ್ ಸೆಕೆಂಡ್ರಿ. ಆಯಿತು. ಇನ್ನೊಂದು ಕಲ್ತೂರೋ ಘಟನೆಯ ದೃಶ್ಯನೂ ಬಂದಿದೆ. ಎಲ್ಲದರ ಮೂಲ ಏನು? ಇವ್ರು ಹೇಳ್ತಾರೆ BJPಯವರು, ಹಿಂದೂ ಸಂಘಟನೆಗಳವ್ರು ಕೊಟ್ಟರು, ಕಾಂಗ್ರೆಸ್ನವರು ಮುಸ್ಲಿಂ ಓಲೈಕೆ ಮಾಡ್ತೀವಿ, ಮುಸ್ಲಿಂ ಓಲೈಕೆ ಮಾಡ್ತಿದ್ದಾರೆ. ಕಟುವಾದ ಸತ್ಯ ಹೇಳ್ತೀನಿ ಕೇಳಿ. ಈ ಗಣೇಶನ ಹಬ್ಬದಲ್ಲಿ ಇದನ್ನು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು. ಕಳೆದ ವರ್ಷ ದುರ್ಗಾ ಪೂಜೆ ಆಯ್ತಲ್ಲ ಬಾಂಗ್ಲಾದೇಶದಲ್ಲಿ, ಅಲ್ಲಿ ಕಾಂಗ್ರೆಸ್ಸು ಇಲ್ಲ BJPನೂ ಇಲ್ಲಪ್ಪ. ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ಸೂ ಇಲ್ಲ, ಎತ್ತಿ ಕಟ್ಟೋದಕ್ಕೆ BJPನೂ ಇಲ್ಲ. ಅಲ್ಯಾಕೆ ದುರ್ಗಾ ಪೂಜೆ ಪೆಂಡಾಲ್ಗಳನ್ನು ಧ್ವಂಸ ಮಾಡಲಾಯಿತು? ಅಲ್ಯಾಕೆ ಮಾಡಲಾಯಿತು? ಪಾಕಿಸ್ತಾನದಲ್ಲಿ, ಅಲ್ಲಿ BJPನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ. ಯಾವುದೋ ಮುನ್ಸಿಪಾಲ್ಟಿಯವರು ಯಾರೋ ಒಬ್ಬ ಪುಣ್ಯಾತ್ಮನ ಪ್ರತಿಮೆ ಹಾಕಿದ್ರಲ್ಲಿ, ಆ ಪ್ರತಿಮೆಯನ್ನು ಧ್ವಂಸ ಮಾಡಲಾಯಿತು. ಯಾಕೆ? ಅಫ್ಘಾನಿಸ್ತಾನದಲ್ಲಿ BJPನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ. ಬಾಮಿಯಾನ್ನಲ್ಲಿ ಬುದ್ಧನ ಮೂರ್ತಿಗಳಿದ್ವು. ಆ ಬುದ್ಧನ ಮೂರ್ತಿಗಳನ್ನು ಆರಾಧಿಸುವಂಥ ಬೌದ್ಧರು ಕೂಡ ಒಬ್ಬರೂ ಇಲ್ಲ ಅಲ್ಲಿ. ಆದರೂ ಅಲ್ಲಿ ಆಡಳಿತ ನಡೆಸ್ತಾ ಇದ್ದವರೇ ರಾಕೆಟ್ ಇಟ್ಟು ಯಾಕೆ ಅವುಗಳನ್ನು ಉಡಾಯಿಸಿದರು? ಇಟ್ ಈಸ್ ಬೇಸಿಕಲಿ ಮೂರ್ತಿ ಪೂಜೆ ಮಹಾಪಾಪ ಅನ್ನುವ ಮನಸ್ಥಿತಿಯ ಕಾರಣಕ್ಕಾಗಿ ಇವೆಲ್ಲ ಆಗ್ತವೆ. ಗಣೇಶನ ಮೆರವಣಿಗೆ ದುರ್ಗಮ್ಮನ ಗುಡಿ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಈಶ್ವರ ಗುಡಿ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಜೈನ ಬಸದಿ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಬೌದ್ಧರ ವಿಹಾರದ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಯಹೂದಿಗಳೇನೋ ಸಿನೆಗಾಜ್ ಏನಾದರೂ ಇದ್ದರೆ ಅದರ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಪಾರ್ಸಿಗಳ ಈ ಅಗ್ನಿ ಆರಾಧನೆಯ ಸ್ಥಳ ಇದ್ದರೆ ಅದರ ಮುಂದೆ ಹೋಗುವಾಗೂ ಸಮಸ್ಯೆ ಆಗೋದಿಲ್ಲ. ಹಿಂಗೆ ಯಾಕಾಗತ್ತೆ? ನಾನು ಹೇಳಿದೆ ಯಾಕಾಗತ್ತೆ ಅಂತ. ಪರಿಹಾರ ಏನು? ಪರಿಹಾರ ಏನು? ಒಂದು ಸಲ ನೀವು BJPಯವರು, ಕಾಂಗ್ರೆಸ್ನವರು, ಹಿಂದೂ ಪರ ಸಂಘಟನೆಯವರು, ಮುಸ್ಲಿಂ ಪರ ಸಂಘಟನೆಯವರು ಎಲ್ಲ ಸೇರಿಕೊಂಡು ಒಂದು ನಿಯೋಗ ಮಾಡ್ಕೊಂಡು, ಬಹಳ ಏನಿಲ್ಲ 6 ರಿಂದ 7 ತಾಸು ಫ್ಲೈಟ್ ಜರ್ನಿ ಆಗುತ್ತೆ, ಇಂಡೋನೇಷ್ಯಾಕ್ಕೆ ಹೋಗಿ ಒಂದು ಸಲ. ಇಂಡೋನೇಷ್ಯಾಕ್ಕೆ ಪ್ರಪಂಚದ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆಯಲ್ಲಿ ಬದುಕುತ್ತೆ. ನಾನು ಹೋಗಿದ್ದೆ, ಲಾಸ್ಟ್ ಮಂತಲ್ಲಿದ್ದೆ. ಅಲ್ಲಿ ಲೆಸ್ ದೆನ್ 2% ಹಿಂದೂಗಳು ಇದ್ದಾರೆ. ಒಂದು ಕಾಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಂಥ ದೇಶ ಅದು. ಈಗ ಮುಸ್ಲಿಂ ಬಹುಸಂಖ್ಯಾತರು. ನನಗಲ್ಲಿ ಹೋದಾಗ, ನೀವು ಇಂಡೋನೇಷ್ಯಾಕ್ಕೆ ಹೋಗಿ ಅಂದರೆ ಬಾಲಿ ಬೀಚ್ ಚೆನ್ನಾಗಿದೆ, ಸಮುದ್ರ ಚೆನ್ನಾಗಿದೆ, ಟೂರಿಸಮ್ ಸಖತ್ತಾಗಿದೆ ಅಲ್ಲ.
ಅಲ್ಲಿನ ಜನ, ಸಂಸ್ಕೃತಿ, ಹಬ್ಬ, ಆರಾಧನಾ ಪದ್ಧತಿಗಳು ಹಂಗೆ ನೋಡಬೇಕು. ಮುಸ್ಲಿಂ ಬಾಹುಳ್ಯದ ದೇಶ, ಲೆಸ್ ದೆನ್ 2% ಹಿಂದೂಗಳಿದ್ದಾರೆ. ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮಲೀಲಾಗಳು ನಡೀತವೆ, ರಾಮಾಯಣದ ಕಥೆಗಳಾಗ್ತವಲ್ಲಿ. ಅಲ್ಲಿ ಸಮುದ್ರೋಲ್ಲಂಘನದ ಕಥೆ ಮಕ್ಕಳು ಮಾಡ್ತಾರೆ. ನಾನು ಕೇಳಿದೆ, ಅಲ್ಲಿ ಮುಸ್ಲಿಮ್ರನ್ನ ಕೇಳಿದೆ, ಇದೇನಿದು ಹಿಂಗೆಲ್ಲ ಇದು ನಿಮ್ಮ ದೇಶದಲ್ಲಿ ಅಂತ. ಅವ್ರು ಹೇಳಿದ್ರು, ಅಲ್ಲ ನಮ್ಮ ದೇವರು, ರಾಮಾಯಣ, ರಾಮ, ಕೃಷ್ಣ ನಮ್ಮ ಇತಿಹಾಸ. ಇತಿಹಾಸದೊಂದಿಗೆ ಸಂಬಂಧ ಕಡ್ಕೊಂಡು ದೇವ್ರನ್ನ ಆರಾಧನೆ ಮಾಡೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಅಂತ ಕೇಳಿದ್ರು ಅವರು. ವಿ ಹ್ಯಾವ್ ಅಕ್ಸೆಪ್ಟೆಡ್ ಅವರ್ ಹಿಸ್ಟ್ರಿ. ನಮ್ಮ ಇತಿಹಾಸ ರೀ, ರಾಮ, ರಾಮಾಯಣ, ಸಮುದ್ರ ಮಂಥನ, ದೇವರು, ಅಸುರರು, ಆ ಕಥೆಗಳೆಲ್ಲವೂ ನಮಗೆ ಇತಿಹಾಸ. ಇತಿಹಾಸವನ್ನು ಗೌರವಿಸ್ತೀವಿ ನಾವು ಅಂದರು ಅವರು. ಬಿಗ್ಗೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಇಂಡೋನೇಷ್ಯಾದ ನೋಟ್ನಲ್ಲಿ ಗಣೇಶ ಇದ್ದಾನೆ. ಗಣೇಶ ಅಮೇರಿಕದಲ್ಲಿ ಇಂಡೋನೇಷ್ಯಾದ ರಾಯಭಾರ ಕಚೇರಿ ಉದ್ಘಾಟನೆ ಆದರೆ ಅದರ ಮುಂದೆ ಸರಸ್ವತಿ ಮೂರ್ತಿ ಇರುತ್ತೆ. ಅದು ಇತಿಹಾಸ. ನಾವು ನಿರಾಕಾರನಾದ ಅಲ್ಲಾಹುವನ್ನೇ ಆರಾಧಿಸ್ತೀವಿ. ಅದು ಆ ದೇಶದ ಮ್ಯಾಚುರಿಟಿ. ಎಲ್ಲ ಒಂದು ಕ್ಯಾಲ್ಕುಲೇಷನ್ ಬಂದಿದ್ದು, ಪರ್ ಲ್ಯಾಕ್ ಪಾಪ್ಯುಲೇಷನ್ಗೆ ಐಸಿಸ್ನಂಥ ಭಯೋತ್ಪಾದಕ ಸಂಘಟನೆ ಸೇರಿಕೊಂಡಂಥ ಮುಸ್ಲಿಮರ ಸಂಖ್ಯೆಯನ್ನು ಪರ್ಸೆಂಟೇಜ್ ತೆಗೆದ್ರು. ಪರ್ ಲ್ಯಾಕ್ 1 ಲಕ್ಷ ಮುಸ್ಲಿಮರಿರುವಂಥ 1 ಲಕ್ಷ ಮುಸ್ಲಿಮರ ಪೈಕಿ ಎಷ್ಟು ಜನ ಐಸಿಸ್ನಂಥ ಭಯೋತ್ಪಾದಕ ಸಂಘಟನೆಗೆ ಸೇರಿಕೊಂಡ್ರು. ಇಂಡೋನೇಷ್ಯಾ ವಾಸ್ ದ ಲೀಸ್ಟ್. ಎಲ್ಲಕ್ಕಿಂತ ಕಡಿಮೆ ಇಂಡೋನೇಷ್ಯಾದಲ್ಲಿತ್ತು. ಯಾಕೆ? ಅವರಿಗೆ ಬಹುತ್ವದ ಎಕ್ಸ್ಪೋಷರ್ ಇದೆ. ಅಲ್ಲಿ ಮಾಡುವ ಮಂಗಾಟಗಳಿಗೆಲ್ಲ ಬೆಂಬಲ ಕೊಡುವಂಥವ್ರು ಆಳ್ವಿಕೆ ನಡೆಸೋದಿಲ್ಲ. ಅಲ್ಲಿ ಈ ಮಂಗಾಟಗಳಿಗೆಲ್ಲ ಬೆಂಬಲ ಕೊಡುವಂಥವ್ರು ಆಳ್ವಿಕೆ ನಡೆಸೋದಿಲ್ಲ. ಇಂಡೋನೇಷ್ಯಾದ ಪ್ರಧಾನಿ ಭಾರತಕ್ಕೆ ಬಂದರೆ ನನ್ನ DNA ಟೆಸ್ಟ್ ಮಾಡಿಸದೆ ನಂದು ಭಾರತೀಯ DNA ಅಂತಾರೆ. ಮತ್ತು ಇಲ್ಲಿ ಗಲಾಟೆ ಮಾಡೋದ್ರ DNA ಬೇರೆ ಇದೆಯಾ ಹಂಗಿದ್ರೆ? ನಿಮಗೆ ಬಹಳ ಅಂದರೆ ಇವತ್ತು ಊರಿಂದ ಬರ್ತಾ ಇದ್ದೆ ನಾನು, ಹುಬ್ಬಳ್ಳಿಯಿಂದ. ಸುಮ್ಮನೆ ರೀಲ್ಸ್ ನೋಡುವಾಗ ಒಂದು ರೀಲ್ಸ್ ಬಂತು. ಬೇಡ ಬಿಡಿ, ತುಂಬ ಡಿಸ್ಟರ್ಬ್ ಅನ್ಸುತ್ತೆ ಅದನ್ನ ಹೇಳೋದಕ್ಕೆ ಹೋದರೆ. ಹೀಗಾಗಿದೆ ಕಥೆ. ಇದಕ್ಕೆ ಹಿಂದೂ ವರ್ಸಸ್ ಮುಸ್ಲಿಂ ಪರಿಹಾರ ಅಲ್ಲ, BJP ವರ್ಸಸ್ ಕಾಂಗ್ರೆಸ್ ಪರಿಹಾರ ಅಲ್ಲ. BJPಯವರು ಕುಮ್ಮಕ್ಕು ಕೊಟ್ಟರು ಅಂತ ಆರೋಪಿಸುವಂಥವರು BJP ಇರುವಲ್ಲಷ್ಟೇ ಈ ಸಮಸ್ಯೆ ಇದೆಯಾ ಅನ್ನೋದನ್ನು ನೋಡಬೇಕು, ಅಥವಾ BJP ಹುಟ್ಕೊಂಡ ನಂತರ ಈ ಸಮಸ್ಯೆ ಬಂತ ಅನ್ನೋದನ್ನು ನೋಡಬೇಕು. BJP ಹುಟ್ಕೊಂಡು ಬಂದ ನಂತರ ಹಿಂದೂ ಮುಸ್ಲಿಂ ಗಲಭೆಗಳ ಈ ದೇಶದಲ್ಲಿ ಶುರುವಾಗಿತ್ತು ಅಂತ. BJP ಇರುವಲ್ಲಷ್ಟೇ ಈ ಸಮಸ್ಯೆ ಅಂದರೆ ಭಾರತದ ಹೊರಗೆ ಈ ಕದನ ಇರಬಾರ್ದು, ಈ ತಿಕ್ಕಾಟ ಇರಬಾರ್ದು. ಯಾಕೆ ಅನ್ನೋದನ್ನು ಯೋಚನೆ ಮಾಡಿ. ಹದಿನಾಲ್ಕು ಜನರ ಲಿಸ್ಟ್ ಸಿಕ್ಕಿದೆ. ಅವ್ರನ್ನೆಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸಿ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಬುಧವಾರ ನಾಡಿದ್ದು BJP ನಾಯಕರುಗಳ ನಿಯೋಗ ಮದ್ದೂರಿಗೆ ಬರುತ್ತಂತೆ. ನೋಡಿ, ಸಮಸ್ಯೆ ಬಗೆಹರಿಸೋ ಉದ್ದೇಶ ಯಾರ್ದೂ ಇರೋದಿಲ್ಲ. BJP ಹಿಂದೂಗಳ ಪರವಾಗಿ, ಕಾಂಗ್ರೆಸ್ ಮುಸ್ಲಿಮರ ಪರವಾಗಿ. ಬಗೆಹರಿಸೋದು ನೆಕ್ಸ್ಟ್ ಎಲೆಕ್ಷನ್ ಕ್ಯಾಲ್ಕುಲೇಷನ್ ಅಷ್ಟೇ. ನೆಕ್ಸ್ಟ್ ಜನರೇಷನ್ ಏನು ಅಂತ ಪ್ರಶ್ನೆ. ಸಂಜೆ ಅಬ್ದುಲ್ ರಜಾಕ್ ಬಂದಿದ್ದರು ನಮ್ಮ ಡಿಬೇಟಿಗೆ. ನಾನು ತುಂಬ ಸಂಕಟ ಪಟ್ಕೊಂಡು ಒಂದು ಪ್ರಶ್ನೆ ಕೇಳಿದೆ. ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಹೋಗಬಾರದು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲಿದೆ. ಒಂದು ಕಾಲದಲ್ಲಿ ಗಣೇಶನೇ ಆರಾಧಿಸಲ್ಪಡ್ತಾ ಇದ್ದಂಥ ಅಫ್ಘಾನಿಸ್ತಾನದಲ್ಲಿ ಮನೆಯಲ್ಲಿ ಗಂಟೆ ಹೊಡೆದ್ರೆ ಪಕ್ಕದ ಮನೆಯಲ್ಲಿರುವ ಮುಸ್ಲಿಮರಿಗೆ ಆ ಧ್ವನಿ ಕೇಳಬಾರ್ದು ಅನ್ನೋ ವಾತಾವರಣ ಇದೆ. ಗಣೇಶನ ಮೆರವಣಿಗೆ ಹೋಗಬಾರ್ದು ಅನ್ನೋದರಿಂದ ಗಂಟೆ ಹೊಡೆದ ಶಬ್ದ ಪಕ್ಕದ ಮನೆಯವ್ರಿಗೆ ಕೇಳಬಾರ್ದು ಅನ್ನುವ ತನಕದ ಆ ಪರಿಸ್ಥಿತಿಗೆ ಹೋಗೋದಕ್ಕೆ ಇನ್ನೂ ಎಷ್ಟು ಟೈಮ್ ಇದೆ ಹೇಳಿ ಅಂತ. ಹೌ ಮಚ್ ಟೈಮ್ ಡು ವಿ ಹ್ಯಾವ್? ಯಾರಿಗೂ ಉತ್ತರ ಇರಲಿಲ್ಲ, ಯಾರ ಹತ್ರನೂ ಉತ್ತರ ಇರಲಿಲ್ಲ. ಬುಧವಾರ ಈ ಸಾಮೂಹಿಕ ಗಣೇಶ ವಿಸರ್ಜನೆಯ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಲ್ಲ, ಅವತ್ತು ವಿಜಯೇಂದ್ರ ಅವರು, ಆರ್ ಅಶೋಕ್ ಸೇರಿದಂತೆ ಅಶ್ವಥ್ ನಾರಾಯಣ್, ರವಿಕುಮಾರ್, ಪಿ ರಾಜೀವ್ ಎಲ್ಲ ಇರ್ತಾರಂತೆ.
ಆ ನಿಯೋಗ ಬುಧವಾರ ಮದ್ದೂರಿನಲ್ಲಿರುತ್ತಂತೆ. ಮತ್ತಷ್ಟು ಮಾತಾಡ್ತಾರೆ, ಇದೇನು ಪಾಕಿಸ್ತಾನವ, ಹಿಂದೂಗಳಿಗೆ ಅಧಿಕಾರ ಇಲ್ಲವಾ, ಅದು ಇದು ಎಲ್ಲ ಮಾತಾಡ್ತಾರೆ. ಸ್ವಲ್ಪ ಈ ಕಾಂಗ್ರೆಸ್ನವ್ರು ಬ್ಯಾಕ್ ಫುಟ್ನಲ್ಲಿ ಇರ್ತಾರೆ ಇಂಥ ಟೈಮ್ನಲ್ಲಿ. ಕಿಡಿಗೇಡಿಗಳು ಯಾರೇ ಆದರೂ ಅಂತಾರೆ ಅವರಷ್ಟೇ, ಯಾರೇ ಆದರೂ ಕಿಡಿಗೇಡಿಗಳು. ಈ ಕಾಂಗ್ರೆಸ್ಸು, BJP, ಕಟ್ಟರ್ ಹಿಂದುತ್ವ, ಕಟ್ಟರ್ ಮುಸ್ಲಿಂತನ, ಇದು ಯಾವುದೂ ಇಲ್ಲದೆ ಇರೋರು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಇದರ ಮೂಲ ಏನು ಅಂತ. ಇದು ಶುರುವಾಗದೆ ಇಲ್ಲಿಂದ. ಇನ್ನೊಂದು ಕಡೆ ಹಿಂಗೆ ಟೆರೆಸ್ ಮೇಲೆ ನಿಂತ್ಕೊಂಡು ಕಲ್ತೂರೋದು ಇನ್ನೊಂದು ದೃಶ್ಯ ಬಂತು. ಸುಮ್ಮನೆ ಇನ್ಸ್ಟಿಗೇಟ್ ಆಗ್ತೀರಿ ಅಂತ ಹಾಕೋದಿಲ್ಲ, ಮಕ್ಕಳ ವಿಡಿಯೋ ನೋಡಿ ಅಂತೂ ಭಾಳ ಬೇಜಾರಾಯ್ತು ನನಗೆ. ಗಣೇಶನ ಮೆರವಣಿಗೆ ಹೋಗ್ತಾಯಿದ್ರೆ ಮೇಲ್ಗಡೆ ನಿಂತ್ಕೊಂಡು ಉಗಿಯೋದು. ಏನು ರೀ ಗೊತ್ತವಕ್ಕೆ ಪಾಪ, ಬೋಧನೆ ಅಷ್ಟೇ, ಏನು ಗೊತ್ತವಕ್ಕೆ. ಎಲೆಕ್ಷನ್ ಕಮಿಷನ್ಗೆ ಶಿಫಾರಸು ಮಾಡಿದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ EVM ಬಳಸಬೇಡಿ, ಬ್ಯಾಲೆಟ್ ಪೇಪರ್ ಬಳಸಬೇಕು ಅಂತ. ಬ್ಯಾಲೆಟ್ ಪೇಪರ್ ಕಾಂಗ್ರೆಸ್ಸಿನ ಎಲ್ಲ ನಾಯಕರುಗಳು ಇದನ್ನು ಸಮರ್ಥನೆ ಮಾಡ್ಕೊಂಡ್ರು. ಕರೆಕ್ಟ್ ನಿರ್ಧಾರ ಅಂತ. ಮೊನ್ನೆನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ದನ್ನು ಕೇಳ್ತಾ ಇದ್ದೆ. ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನು ಸಮರ್ಥನೆ ಮಾಡಿಕೊಂಡ್ರು, ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ರು. ಬೆಸ್ಟ್ ಡಿಸಿಷನ್ ತಗೊಂಡಿದೆ ರಾಜ್ಯ ಸರ್ಕಾರ ಅಂತ. ಕಳೆದ ಚುನಾವಣೆಯಲ್ಲಿ EVMನಲ್ಲಿ ಮಹಾಮೋಸ ಆಗಿದೆ ಅಂದರು ಅವರು. ಕಳೆದ ಚುನಾವಣೆ ಅಂದರೆ ಲೋಕಸಭೆದ್ದು ಹೇಳ್ತಿದ್ದಾರೆ, ವಿಧಾನಸಭೆದ್ದಲ್ಲ, ಲೋಕಸಭೆಯಲ್ಲಿ. 2019ರಲ್ಲಿ ನಾನು ಎಲೆಕ್ಷನ್ ಸೋತಿದ್ದು EVM ಕಾರಣಕ್ಕೆ, ಅಲ್ಲೂ ಮೋಸ ಆಯಿತು ನನಗೆ ಅಂತಂದರು ಮಲ್ಲಿಕಾರ್ಜುನ ಖರ್ಗೆ, AICC ಅಧ್ಯಕ್ಷರು. ಕಲಬುರಗಿ ಸೇರಿದಂತೆ ರಾಜ್ಯದ ವಿವಿಧೆಡೆ ವೋಟ್ ಚೋರಿಯಾಗಿದೆ ಅಂತಾರೆ ಅವ್ರು. ಕೇಳಿಸ್ಕೊಳ್ಳಿ. ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ EVMದಾಗ ಮೋಸ ಆಗ್ತದೆ ಅಂತ ಹೇಳಿ ಅದ್ರದ್ದು ನಾವು ಚಳುವಳಿ ಮಾಡಿದೆವು. ನಂಬಿಕೆ ಯಾಕಿಲ್ಲ ಅಂತಂದರೆ, ನೀವು EVMನೂ ಬದಲಾಯಿಸ್ತೀರಿ, ವೋಟ್ ಚೋರಿನೂ ಮಾಡ್ತೀರಿ. ಈಗ ನಮ್ಮ ಗುಲ್ಬರ್ಗಾದಲ್ಲೇ ಕೆಲವು ಕಡೆ ವೋಟ್ ಕಳ್ತನ ಆಗಿವೆ. ನಾವು ಒಪ್ಕೊಂಡೆ, 15,000 ಆಗಿದೆ ಒಂದು ಕಡೆ, 25 ಆಗಿದೆ ಒಂದು ಕಡೆ, ಇನ್ನೊಂದು ಕಡೆ 18 ಆಗಿದೆ ಅಂದ್ರೆ ಒಪ್ಕೊಂಡೆ. ಇದು 20 ಎಲ್ಲಿಂದ ಬಂತಿದ್ದು? ಬಟ್ ಇದು ನಾ ಇಶ್ಯೂ ಮಾಡಲಿಲ್ಲ. ಯಾಕಂದರೆ ನಾನು ವೈಯಕ್ತಿಕವಾಗಿ ತಿಳ್ಕೊಂಡೆ, ನಾನು ಇಷ್ಟೊಂದು ಕೆಲಸ ಮಾಡಿದ್ಮೇಲೆ ನ್ಯಾಚುರಲಿ ಜನ ಕೈ ಬಿಡೋದಿಲ್ಲ ಅಂಥೇಳಿ ನನ್ನ ನಂಬಿಕೆ ಇತ್ತು. ಅದು ನನ್ನ ನಂಬಿಕೆ ಹುಷಿಯಾಯಿತು. ಇಲ್ಲ, ಜನರಿಗೆ ಸಿಟ್ಟಿರ್ಬೇಕು ನನ್ನ ಮೇಲೆ. ಇದು ನಾನು ನಿಮ್ಗೆ ಯಾಕೆ ಹೇಳ್ತೀನಿ, ಇದು ನಿಮ್ಮ ಕಣ್ಣು ಮುಂದೆ ಇದೆ. ಹಾಗೆ 5 ಕಾನ್ಸ್ಟಿಟ್ಯೂನ್ಸಿಯಲ್ಲೇ 5-6 ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಿಮಗೆ 20,000 22 ಆಗಲ್ಲ, ಆಮೇಲೆ 30 ಆಗಲ್ಲ. 19, 800, 20, 21 ಹೀಗೆ. ಸೊ ದೇರ್ಫೋರ್ ನಮ್ಮ ಕಣ್ಣೆದುರೇ ಇಂಥವೆಲ್ಲ ಆದಮೇಲೆ ನಂಬಿಕೆ ಹೆಂಗೆ ಹುಟ್ಟಬೇಕು? ಇದು 2019ರ ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಹಿಂಗೆ ಅಂತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. 2004ರಲ್ಲಿ ವಾಜಪೇಯಿ ಅವರ ಕಾನ್ಫಿಡೆನ್ಸ್ ಹೆಂಗಿತ್ತು ಅಂದರೆ, ಇನ್ನೂ ಟೈಮ್ ಇತ್ತು ಅವ್ರಿಗೆ. ಇಂಡಿಯಾ ಶೈನಿಂಗ್ ಅಂಥೇಳಿ ಸರ್ಕಾರನೇ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ಬಿಟ್ರು. ವಿಸರ್ಜನೆ ಮಾಡ್ಕೊಂಡು ಚುನಾವಣೆಗೆ ಹೋಗ್ಬಿಟ್ರು, ಸೋತ್ಬಿಟ್ರು. ಅವರಿಗೆಲ್ಲ ಹೆಂಗಾಗಿರ್ಬೇಕು ಪಾಪ. ಇನ್ನೊಂದು, ಮಲ್ಲಿಕಾರ್ಜುನ ಖರ್ಗೆ ಅವರು ರೈತನೊಬ್ಬನ ಜೊತೆಗೆ ಮಾತನಾಡಿರುವಂಥದ್ದು ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ವಿವಾದ ಆಗ್ತಾ ಇದೆ. 4 ಎಕರೆ ಬೆಳೆ ನಷ್ಟ ಆಗಿಬಿಟ್ಟಿದೆ ಅಂತ ಹೇಳ್ಕೊಂಡು ಬಂದಿರ್ತಾನೆ ರೈತ. ನಿಂದು 4 ಎಕರೆ, ನಂದು 40 ಎಕರೆ ನಷ್ಟ ಆಗಿದೆ, ನಾನೇನು ಮಾಡೋದು ಅಂತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಕೇಳಿಸ್ಕೊಳ್ಳಿ. ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಆಡದವಳು ಮುಂದೆ 3 ಆಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೇನ್ ಮಾಡ್ಕೊಳ್ಬೋದು, ನಮ್ಗೆ ಸಸ್ಟೇನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ, ಮೋದಿ ಶಾಕ್ ಕೇಳಿ ತೊಗರಿ. ಈಗ ಮೋದಿ ಹೋಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನೋಡಪ್ಪ, ರಾಜ್ಯದ ಅನೇಕ ನಾಯಕರುಗಳು ಖರ್ಗೆ ಅವ್ರು ಹಿಂಗೆ ಅನ್ನಬಾರ್ದಾಗಿತ್ತು ಅಂದರು. ನ್ಯಾಷನಲ್ ಲೆವೆಲ್ನಲ್ಲಿ ಆಗಿದೆ ಅನ್ನೋದಕ್ಕೆ BJP ಸಂಸದ ರವಿಶಂಕರ್ ಪ್ರಸಾದ್ ಅವರು ಮಾತಾಡಿದ್ದು ಒಂದು ಕೇಳಿಸ್ಕೊಳ್ಳಿ, ಬೇರೆ ಸುದ್ದಿಗೆ ಹೋಗೋಣ.
कांग्रेस पार्टी के सम्माननीय अध्यक्ष हैं खरगे साहब। एक गरीब किसान 4 एकड़ या 4 बीघा वाला अपनी मटर की खेती बाढ़ और बरसात में बर्बाद हो गई, उसकी पीड़ा बताने गया था। तो कहे यहाँ क्यों आए हो, तुम्हारा दिखावा क्या करते हो, तुम्हारा 4 बीघा है 4 एकड़, मेरा 40 एकड़ बर्बाद हो गया। तो पहली बात हमें मालूम हुई कि सम्माननीय कांग्रेस के राष्ट्रीय अध्यक्ष 40 एकड़ जमीन रखते हैं कलबुर्गी में, ये देश को मालूम हुआ। लेकिन ये कौन सा अहंकार है? खरगे साहब वो आपके पास अपनी पीड़ा बताने गया था क्योंकि आपकी सरकार है कर्नाटका में। कर्नाटका इज बीइंग रूल्ड बाय ए कांग्रेस गवर्नमेंट। आप कांग्रेस के राष्ट्रीय अध्यक्ष हैं, तो किसान वहां जाएगा तो दिखावा करेगा, पब्लिसिटी करेगा। तो कृपया करके इस तरह की झूठी बातें क्यों कहते हैं आप? कांग्रेस ನೋಡಿ, ಅನೇಕ ದಿನಗಳಿಂದ ಮೊದಲನೇ ಸುದ್ದಿ ಧರ್ಮಸ್ಥಳದ ಹೇಳ್ತಾ ಇದ್ದೆ, ಇದು ಬಹುಶಃ ಲಾಸ್ಟ್ ಸುದ್ದಿ ಧರ್ಮಸ್ಥಳದ್ದು. ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಕೊಟ್ಟಿತ್ತು SIT. ಈದ್ ಮಿಲಾದ್ ಇದೆ, ನಂಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ದ ಮನಾಫ್ ಇವತ್ತು ವಿಚಾರಣೆಗೆ ಬಂದಿದ್ದ. ಗಂಟೆಗಳ ಕಾಲ SIT ವಿಚಾರಣೆಯನ್ನು ಎದುರಿಸಿ ಈ ಅಭಿಷೇಕು ಈತ ಒಟ್ಟೊಟ್ಟಿಗೆ ಬಂದಿದ್ರು. ಯುನೈಟೆಡ್ ಮೀಡಿಯಾದ ಅಭಿಷೇಕು, ಕೇರಳ ಮಲಯಾಳಿ ಯೂಟ್ಯೂಬರ್ ಮನಾಫ್, ಸೌಜನ್ಯ ಮಾವ ಪುರಂದರಗೌಡ ಕೂಡ ಇವತ್ತು ವಿಚಾರಣೆಗೊಳಗಾದರು. ಅದು ಜಯಂತು ಗಿರೀಶ್ ಮಟ್ಟಣ್ಣವರದಂತೂ ನಡೆದೇ ಇದೆ. ಅದು ಆ ಜಯಂತು ಮೀಡಿಯಾದ ಕ್ಯಾಮ್ರಾ ತಪ್ಪಿಸಿ ಓಡೋಗ್ತಾ ಇರೋ ವಿಡಿಯೋ ಒಂದು ವೈರಲ್ ಆಗಿಬಿಟ್ಟಿದೆ. ಇದು ಯಾಕೆ ಹಿಂಗೆ ಅಂದ್ಕೊಂಡೆ ನಾನು. ಗಿರೀಶ್ ಮಟ್ಟಣ್ಣವರೇನೋ ಹೇಳಿ ಕಳಿಸಿದಾರಂತೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಮಾತಾಡೋಕ್ಕೆ ಹೋಗಬೇಡಿ ಅಂತ ಇದೆ. ಇದು ಯಾಕಿದೆ SIT ವಿಚಾರಣೆ ಎದುರಿಸಿ? ಗಿರೀಶ್ ಮಟ್ಟಣ್ಣವರು ಹೇಳಿದಾರಂತೆ. ಆ್ಯಕ್ಚುಲಿ ನಿಮ್ಗೆ ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ, ಈ ಅಭಿಷೇಕ್ ಮೊಬೈಲ್ ತಗೊಂಡು ಚೆಕ್ ಮಾಡಿದ್ದಾರೆ SIT ಅವರು. ಅದರಲ್ಲಿ ಒಂದು ಮೆಸೇಜ್ ಇತ್ತಂತೆ ಗಿರೀಶ್ ಮಟ್ಟಣ್ಣವರಿಂದ, ವಿಚಾರಣೆ ಮುಗಿಸಿದ ನಂತರ ಮೀಡಿಯಾದವ್ರ ಕೈಗೆಲ್ಲ ಸಿಗಕ್ಕೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಹಿಂದಿನ ಬಾಗಿಲಿಂದ ಹೋಗ್ಬಿಡು ಅಂತೇನೋ ಮೆಸೇಜ್ ಇತ್ತಂತೆ. ಬಹುಶಃ ಅದೇ ಮೆಸೇಜು ಜಯಂತ್ T ಅವರಿಗೂ ಬಂದಿರಬೇಕು. ಅದನ್ನು ಯಥಾವತ್ತಾಗಿ ಪಾಲನೆ ಮಾಡಿದ್ದಾರೆ ಕೇರಳ ಯೂಟ್ಯೂಬರ್ ಮನಾಫ್. ಸತ್ಯ ಮತ್ತು ತಾಯಂದಿರ ಕಣ್ಣೀರ ಹೋರಾಟ ಇದು ಅಂತಂದ್ರು. കേൾസ്കളി. ധർമ്മസ്ഥലയിലുള്ള SITന്റെ മുന്നിലുള്ളത്, SITന്റെ മുന്നിലേക്ക് പോവുകയാണ്. ഒരുപാട് ആരോപണങ്ങൾ എനിക്കെതിരെ ഉള്ളത് എന്താണെന്നുള്ളതൊക്കെ കൃത്യമായിട്ട് SITന്റെ മുന്നിൽ പോയാലേ അറിയുള്ളൂ. സത്യത്തിൻ്റെ പോരാട്ടമാണ്, ഒരുപാട് അമ്മമാരെ കണ്ണീരിൻ്റെ പോരാട്ടമാണ്. തന്നെ ഇവിടെ ഇന്നലെ വൈകുന്നേരം ബംഗ്ലാ ഗുഡേന്ന് അസ്ഥികൾ കിട്ടിയിട്ടുണ്ട്. അപ്പോൾ അതിൻ്റെ തെരച്ചിൽ ഇന്നും നടക്കും ഇവിടെ ധർമ്മസ്ഥലയിലുള്ള SITന്റെ മുന്നിലാണ്. ಮನಾಫ್, ನನಗೇನಾದ್ರು ಸಿಕ್ಕರೆ ಸತ್ಯ ಮತ್ತು ತಾಯಂದಿರ ಹೋರಾಟದ ಒಂದು ಪಟ್ಟಿ ಕೊಡ್ತೀನಿ. ಅರಣ್ಯ ರೋದನ ಆಗಿದವು ಆ ಹೋರಾಟಗಳು, ಅಂಥವ್ರದ್ದು ಒಂದು ಪಟ್ಟಿ ಕೊಡ್ತೀನಿ. ಕೇರಳದಲ್ಲೇ ನಡೆದಿರೋದು. ಇಲ್ಲಿ ಮಾಡಬಾರ್ದು ಅಂತಲ್ಲ, ಸತ್ಯ ಇದ್ರೆ ಮಾಡಿ ಅಂತ ಅಷ್ಟೇ ನಾನು ಹೇಳೋದು. ಈಗ ನೋಡಿ, ಸ್ನೇಹಮಯಿ ಕೃಷ್ಣ ಮುಡಾ ಕೇಸ್ನಲ್ಲಿ ಅವರ ಹೆಸರನ್ನು ಕೇಳಿದ್ರಿ ನೀವು. ದೂರುದಾರ ಸ್ನೇಹಮಯಿ ಕೃಷ್ಣ SIT ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೌಜನ್ಯ ಕೇಸಿನ ಮರುತನಿಖೆ ಆಗಬೇಕು. ಯಾಕೆ ಮರುತನಿಖೆ ಆಗಬೇಕು ಅಂದರೆ, ಸೌಜನ್ಯ ಮಾವ ವಿಠ್ಠಲಗೌಡನೇ ಸೌಜನ್ಯಾಳನ್ನು ಅತ್ಯಾಚಾರ ಮತ್ತು ಕೊಲೆಯಾಗಿರುವ ಸಾಧ್ಯತೆ ಇದೆ ಅಂತಿದ್ದಾರೆ ಅವರು. ಅದನ್ನೇ ತನಿಖೆ ಮಾಡಿ ಅಂತ, ಆ ಆ್ಯಂಗಲ್ನಲ್ಲಿ ತನಿಖೆ ಮಾಡಿ ಅಂತ. ಮೊನ್ನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು, ಅದಕ್ಕೆ ಸಂಬಂಧಪಟ್ಟಂತೆ SIT ಅವರು ಬರಕ್ಕೆ ಹೇಳಿದರು. ಬಂದಾಗ ಈ ದೂರನ್ನು ಕೊಟ್ಟಿದ್ದಾರೆ. ವಿಠ್ಠಲಗೌಡನ ನಾರ್ಕೋ ಅನಾಲಿಸಿಸ್ ಮಾಡಿ ಅಂತ ಮಂಪರು ಪರೀಕ್ಷೆ ಮಾಡಿ ಸತ್ಯ ಹೊರಗೆ ಬರುತ್ತೆ. ಯಾಕೆ ಡೌಟು? ಬೇರೆಯವರು ರೇಪ್ ಮಾಡಿದರೆ ಸೌಜನ್ಯಾಳ ಬ್ಯಾಗಲ್ಲೇ ಇರ್ತಾ ಇರಲಿಲ್ಲ. ಆಕೆ ಊಟ ಮಾಡಿರಲಿಲ್ಲ ಅಂತಾರೆ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ವಿಠ್ಠಲಗೌಡ ಅವತ್ತು ಹೋಟೆಲಿಗೆ ರಜೆ ಹಾಕಿದ್ದ. ಯಾಕೆ ರಜೆ ಹಾಕಿದ್ದ? ಈ ಹಿಂದೆ ಸೌಜನ್ಯಾಳ ಜೊತೆ ವಿಠ್ಠಲಗೌಡ ಅನುಚಿತವಾಗಿ ವರ್ತಿಸಿದ್ದ ಅಂತ ಸ್ಥಳೀಯರು ಮಾತಾಡಿಕೊಳ್ತಾರೆ. ಆತನೇ ಕಾದಿದ್ಕೊಂಡು ಇದನ್ನು ಯಾಕೆ ಮಾಡಿರಬಾರ್ದು? ಇದೆಲ್ಲ ಏನು ಸ್ನೇಹಮಯಿ ಕೃಷ್ಣ ಅವರ ಕಂಪ್ಲೇಂಟಾ? ಇದರಲ್ಲಿ ಒಂದು ಅಂಶವನ್ನು ನಂಬುವುದಿಲ್ಲ, ಒಂದು ಅಂಶನೂ ನಂಬೋದಿಲ್ಲ ನಾನು ಇದರಲ್ಲಿ. ಬಟ್ ಅವ್ರ ಕಂಪ್ಲೇಂಟ್ ಇದೆ. ಅರೆ, ನೀವು ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ನಿಶ್ಚಲಗೌಡ ಅಮೇರಿಕದಿಂದ ಹೆಲಿಕಾಪ್ಟರ್ನಲ್ಲಿ ಬಂದು ರೇಪ್ ಮಾಡಿರುವ ಪಾಸಿಬಿಲಿಟಿ ಇರಬಹುದು ಅನ್ನೋದಾದರೆ, ಸೌಜನ್ಯಾಳನ್ನು ಕೊನೆಯ ಸಲ ನೋಡಿದ ವಿಠ್ಠಲಗೌಡ ಯಾಕೆ ಮಾಡಿರಬಾರ್ದು ಅಂತ ಅವ್ರದ್ದೊಂದು ತರ್ಕ ಅದು. ಆಕೆ ಕಿರಿಚಾಡಲು ಹೋದಾಗ ಉಸಿರುಗಟ್ಟಿ ಸಾಯಿಸಿದ್ದಾನೆ. ವಿಠ್ಠಲಗೌಡ ಬೇರೆ ಕಡೆ ಕೊಲೆ ಮಾಡಿ ಅಲ್ಲಿ ತಂದು ಎಸೆದಿರಬಹುದು. ಆತ ಹೆಣ ತಂದು ಎಸೆಯುವುದನ್ನು ಸಂತೋಷ್ ರಾವ್ ನೋಡಿರಬಹುದು. ಅದಕ್ಕೆ ಆತನನ್ನು ಹೆದರಿಸಿ ಸುಮ್ಮನಿರಿಸಿರುವ ಸಾಧ್ಯತೆ ಇದೆ.
ನೀನು ಸುಮ್ಮನಿರದೇ ಹೋದರೆ ನಿನ್ನನ್ನೇ ಆರೋಪಿಯನ್ನಾಗಿಸ್ತೀವಿ ಅಂತ ಹೆದರಿಸಿರಬಹುದು. ಆರೋಪಿಯನ್ನು ಮಾಡಿ ಆನಂತರ ಇವರೇ ಪ್ರಯತ್ನ ಪಟ್ಟು ಸಂತೋಷ್ ರಾವ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರ ಸತ್ಯ ಹೊರಗೆ ಬರಬೇಕು ಅಂದರೆ ವಿಠ್ಠಲಗೌಡನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಇವ್ರ ಕಂಪ್ಲೇಂಟ್ ಇದೆ. ಕೇಳಿಸ್ಕೊಳ್ಳಿ ಒಮ್ಮೆ. ಊಟ ಮಾಡಿಲ್ಲ, ಸೊ ಕಾಲೇಜಿಂದ ಬರ್ಬೇಕಾದ್ರೆ ಊಟ ಮಾಡಿಲ್ಲ, ಖಾಲಿ ಹೋಟೆಲಿಲ್ಲ ಅಂತ ಹೇಳಿದ್ರೆ, ಆದರೆ ಪೋಸ್ಟ್ ಮಾರ್ಟಮ್ ಪ್ರಕಾರ ಊಟ ಮಾಡಿಲ್ಲ ಅಂತ ಬಂದಿದೆ. ಅದೇ ಜೀರ್ಣವಾಗದ ಆಹಾರ ಸಿಕ್ಕಿದೆ ಅಂತೇಳಿ. ಹಾಗಾದ್ರೆ ಎಲ್ಲಿ ಊಟ ಮಾಡಿಲ್ಲ ಅವಳು? ಸೊ ಕೊಲೆ ಮಾಡೋವಂಥದ್ದು ಅಥವಾ ಅತ್ಯಾಚಾರ ಮಾಡಿದ್ರೆ ಊಟ ಮಾಡಿಸಿ ಆಕೆ ಮೇಲೆ ಅತ್ಯಾಚಾರ ಮಾಡೋವಂಥದ್ದು ಕೊಲೆ ಮಾಡೋದು ಮಾಡಲ್ಲ. ಸೊ ಇದರ ಪ್ರಕಾರ ಆಕೆ ಮನೆಗೆ ಹೋಗಿ ಊಟ ಮಾಡಿದಾಳೆ. ಅಲ್ಲಿ ಮನೆ ಹೋಗಿ ಊಟ ಮಾಡಿದ ನಂತರ ಈ ದೌರ್ಜನ್ಯ ನಡೆದಿದೆ. ಸೊ ಆನಂತರ ಆ ಶವವನ್ನು ಅಲ್ಲಿಂದ ತಂದು ಇಲ್ಲಿ ಹಾಕಿದ್ರು ಅಂತ ಗೊತ್ತು. ಸೊ ಅದೇ ಸ್ಥಳದಲ್ಲಿ ಅತ್ಯಾಚಾರ ಪ್ರಕರಣ ಮಾಡೋದಂತಾಗಲಿ ಅಥವಾ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಂಥ ಗಂಭೀರವಾದ ಗಾಯಗಳು ಆಕೆ ದೇಹದ ಮೇಲಿಲ್ಲ. ಅದೊಂದು ಕಾಡು ಪ್ರದೇಶ, ಅಲ್ಲಿ ಮರದ ಕೊಂಬೆಗಳು ರೆಂಬೆಗಳು ಎಲ್ಲ ಸಾಕಷ್ಟು ಬಿದ್ದಿರೋಂಥ ಸ್ಥಳದಲ್ಲಿ ಆ ರೀತಿ ಪ್ರಯತ್ನ ಪಟ್ಟಾಗ ಸೀಳು ಗಾಯಗಳಾಗುತ್ತೆ. ಅಥವಾ ಸೀಳು ಗಾಯ ಆಗಿರೋದು ಕಂಡು ಬಂದಿಲ್ಲ. ಆಕೆ ಎಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ತರ್ಚು ಗಾಯಗಳು ಕಂಡು ಬರ್ತದೆ. ಸೊ ಈ ಥರ ಸಾಕಷ್ಟು ಸಾಕ್ಷ್ಯಗಳನ್ನು ಇಟ್ಕೊಂಡು ತನಿಖೆ ಮಾಡಿದಾಗ ಸೊ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.